ವೀಕ್ಷಕರೇ ನಮಸ್ಕಾರ. ಫ್ರೀಡಮ್ ಟಿವಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸಂತೋಷ್ ರಾಠೋಡ್. ನೋಡಿ, ವಿದೇಶಿ ಆಕ್ರಮಣಕಾರರು ಮೊಹಮ್ಮದ್ ಖಿಲ್ಜಿ ಆಗಿರಬಹುದು, ಇನ್ನೂ ಅನೇಕರು ಬಂದು ನಮ್ಮ ಹಿಂದೂ ದೇವಸ್ಥಾನಗಳನ್ನು ಲೂಟಿ ಮಾಡಿದ್ರು. ಸ್ವದೇಶದಲ್ಲಿ ಇದ್ದಂತಹ ಅನೇಕ ರಾಜರು ಕೂಡ ನಿರ್ದಯವಾಗಿ ನಮ್ಮ ಮಂದಿರಗಳನ್ನು, ನಮ್ಮ ದೇಶದ ಭಾವನಾತ್ಮಕ ಕೇಂದ್ರ ಬಿಂದುವಾಗಿರುವಂತಹ ದೇವಸ್ಥಾನಗಳನ್ನು ಲೂಟಿ ಮಾಡಿದ್ರು, ಕೊಳ್ಳೆ ಹೊಡೆದ್ರು. ಆದರೆ ಇವತ್ತು ಈ ದೇಶದ ಅಸ್ಮಿತೆ ಪ್ರಭು ಶ್ರೀರಾಮನ ಮಂದಿರ, ರಾಮ ಮಂದಿರದಲ್ಲಿ ವ್ಯವಸ್ಥಿತವಾಗಿ ಲೂಟಿಯಾಗಿದೆ. ಯಾವ ರೀತಿ ಖಿಲ್ಜಿ ಆಗಿರಬಹುದು ಅಥವಾ ವಿದೇಶಿ ಆಕ್ರಮಣಕಾರರು ಲೂಟಿ ಮಾಡಿದ್ರು, ಅದೇ ರೀತಿಯಾಗಿ ಒಂದು ಲೂಟಿಯಾಗಿದೆ ಅನ್ನುವಂಥದ್ದು ಗೊತ್ತಾಯಿತು. ಮೊದಲಿಗೆ ಇದನ್ನು ಒಪ್ಕೊಳ್ಳೋದಕ್ಕೆ ಮುಂದಾಗ್ತಿರಲಿಲ್ಲ ಯಾರೂ ಕೂಡ. ಖುದ್ದು ರಾಮ ಮಂದಿರದ ಟ್ರಸ್ಟ್ ಕೂಡ ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಾಗಿರಲಿಲ್ಲ. ಆದರೆ ಈಗ ಪ್ರಕರಣ ದಾಖಲಾಗಿದೆ, 8 ಜನ ಅರೆಸ್ಟ್ ಆಗಿದ್ದಾರೆ. ಆದರೆ ಈ ವ್ಯವಸ್ಥಿತವಾಗಿರುವಂತಹ ಲೂಟಿ, ಈ ಕೊಳ್ಳೆ, ಈ ದರೋಡೆ ಹೇಗಪ್ಪ ನಡೀತು? ಈ ಪ್ರಶ್ನೆ ಎಲ್ರಿಗೂ ಎದುರಾಗತ್ತಲ್ವೇ? ಯಾಕಂದರೆ ಸರಿಸುಮಾರು 3 ಬಾರಿ CCTV ಫುಟೇಜ್ಗಳನ್ನು ಅಳಿಸಿ ಹಾಕಿದ್ರು. 200 ಕೋಟಿವರೆಗೆ ಹಣ ಲೂಟಿಯಾಗಿದ್ದರೂ ಕೂಡ 200 ಇಟ್ಟಿಗೆಗಳು ರಾಮ ಮಂದಿರದ ಅಡಿಪಾಯಕ್ಕೋಸ್ಕರ ಬಳಕೆಯಾಗಬೇಕಾಗಿದ್ದಂತಹ ಇಟ್ಟಿಗೆಗಳು ಕೂಡ ಇಲ್ಲ ಅಂತಂದ ಮೇಲೆ ಇದನ್ನು ಯಾವ ರೀತಿಯಾದಂತಹ ಒಂದು ದರೋಡೆ, ಸುಲಿಗೆ ಅಥವಾ ಜನರ ಆಸ್ತಿಕತೆ ಮೇಲೆ, ಅವರ ನಂಬಿಕೆಗಳ ಮೇಲೆ ಒಂದು ಪ್ರಹಾರ ಅಂತ ಕರೆಯೋದು ಗೊತ್ತಾಗ್ತಾ ಇಲ್ಲ. ಪದಗಳಿಲ್ಲ ನನ್ನ ಹತ್ರ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಸಲಿ ಏನಾಯಿತು ಅದರ ಬಗ್ಗೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಹನುಮೇಗೌಡ ಸರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಇವತ್ತು. ಸರ್, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಈಗ ಹನುಮೇಗೌಡ ಸರ್, ನಮ್ಮ ಭಾರತ ದೇಶದ ಅಸ್ಮಿತೆ, ಜಾಗತಿಕ ಮಟ್ಟದಲ್ಲೂ ಕೂಡ ರಾಮ ಮಂದಿರ ಅಂತಂದರೆ ಏನು ಅಂತ ಕೇಳಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ. ಅಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಭಕ್ತಿ ಭಾವದ ಮಂದಿರ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಲ್ಲೇ ಇಷ್ಟು ದೊಡ್ಡ ಮಟ್ಟದ ಕಳ್ಳತನ ನಡೆಯುತ್ತೆ ಅಂತಂದರೆ ಈ ದೇಶದ ಏನು ಕೋಟಿ ಭಕ್ತರಿದ್ದಾರೆ, ಹಿಂದೂಗಳಿದ್ದಾರೆ, ಅವರ ಧಾರ್ಮಿಕ ಭಾವನೆಗಳಿಗೆ ನಂಬಿಕೆ ದ್ರೋಹ ಅಲ್ವೇ ಇದು ಅಂತ? ಸರ್, ಈ ರಾಮ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ನೋಡಿ, ಎಲ್ಲಿವರೆಗೆ ಅಂತ ಹೇಳಿದರೆ ರಾಮನಾಮ ಸತ್ಯ ಹೈ ಅಂತ ಹೇಳಿ ಅಂತಿಮ ಯಾತ್ರೆಯನ್ನು ಮಾಡ್ತಾರೆ. ಅಂದರೆ ರಾಮನಾಮದಿಂದ ಎಂತಹ ಪಾಪ ಮಾಡಿದರೂ ಕೂಡ ಹೋಗುತ್ತೆ, ಪರಿಹಾರ ಆಗುತ್ತೆ, ಅವನು ಮಾಡಿರೋ ಪಾಪ ಎಲ್ಲ ಕಳೆದೋಗುತ್ತೆ ಅನ್ನೋಂತಹ ಒಂದು ವಿಚಾರ. ಇದು ಜನರ ರಕ್ತಗತ ಆಗಿರುವಂತಹ ಒಂದು ಸತ್ಯ ವಿಚಾರ. ಆದರೆ ತಾವಿವತ್ತು ಪ್ರಾರಂಭ ಮಾಡಿರುವಂಥ ವಿಚಾರ ರಾಮನ ಹೆಸರಿನಲ್ಲಿ, ರಾಮನ ಮಂದಿರದಲ್ಲಿ ನಡೀತಾ ಇರುವಂತಹ ಒಂದು ಕಳ್ಳತನ, ದರೋಡೆ, ಹುಂಡಿ ಕಳವು, ಇದರ ಬಗ್ಗೆ ನೋಡಿ. ಇದನ್ನು ನಾನೊಂದು ಸ್ವಲ್ಪ ಆಳವಾಗಿ ಹೇಳಬೇಕಾಗತ್ತೆ. ತಾವೇನೋ ಸೂಕ್ಷ್ಮವಾಗಿ ಕೇಳಿಬಿಟ್ಟಿದ್ದೀರಿ, ನಾನೊಂದು ಸ್ವಲ್ಪ ಆಳವಾಗಿ ಅನಿವಾರ್ಯವಾಗಿ ಹೇಳಬೇಕಾಗತ್ತೆ. ಈ ದೇಶ ರಾಮನ ನಾಡು, ಭೀಮನ ಬೀಡು ಎಲ್ಲ ಹೇಳ್ತಾರೆ. ಆದರೆ ರಾಮನಿಗೆ ಒಂದು ಮಂದಿರ ಇಲ್ಲ ಅನ್ನುವಂತಹ ಕೊರಗಿತ್ತು. ಅದಕ್ಕೋಸ್ಕರ 500 ವರ್ಷಗಳ ಕಾಲ ನಿರಂತರವಾದಂಥ ಒಂದು ಹೋರಾಟ ನಡೀತಿದೆ. ಇದನ್ನು ಅಂದರೆ ರಾಮನ ಜನ್ಮಭೂಮಿ ಅಂತ ಏನಿತ್ತೋ ಅಲ್ಲಿ ಬಾಬರ್ ಮಸೀದಿ ಕಟ್ಟಿದ, ಅದನ್ನು ಒಡೆದಾಕ್ದ ಅನ್ನೋಂಥ ಇತಿಹಾಸ, ಅದರ ಮೇಲೆ ನಡೀತಾ ಇದ್ದಂಥ ಹೋರಾಟ, ಇದನ್ನೆಲ್ಲ ನಾವು ಕೇಳಿರೋಂಥದ್ದು, ಓದಿರೋಂಥದ್ದು. ಇದರ ಹಿನ್ನೆಲೆಯಲ್ಲಿ ಅಲ್ಲಿ ರಾಮ ಮಂದಿರವನ್ನು ಕಟ್ಟಿಯೇ ತೀರಬೇಕು, ಮಂದಿರ ವಹಿ ಬನಾಯಂಗೆ, ಮಂದಿರವಲ್ಲೇ ಕಟ್ಟುವೆವು ಅನ್ನುವಂಥ ಘೋಷಣೆಗಳು ಅದು ಈ 80ರ ದಶಕದಿಂದ ಜಾಸ್ತಿ ಆಯಿತು. ಇದನ್ನು ಮಾಡಿದವರು ಯಾರು ಅಂತ ಹೇಳಿದರೆ RSS ಮತ್ತು ಸಂಘ ಪರಿವಾರ. RSS ಅದರಲ್ಲಿ ಮುಂಚೂಣಿಗೆ ಮಂದಿರ ನಿರ್ಮಾಣ ಮಾಡಲಿಕ್ಕೆ ವಿಶ್ವ ಹಿಂದೂ ಪರಿಷತ್ತನ್ನು ಬಿಟ್ಟರು. RSS ಅಂದರೆ ಅದೊಂದು ದೊಡ್ಡ ಸಂಘಟನೆ, ಶಿಸ್ತಿನ ಸಂಘಟನೆ. ಆ ಸಂಘಟನೆಗೆ ಧಾರ್ಮಿಕ ಮುಖವಾಡ ಇರುವಂಥದ್ದು ವಿಶ್ವ ಹಿಂದೂ ಪರಿಷತ್ತು. ವಿಶ್ವ ಹಿಂದೂ ಪರಿಷತ್ತಿನ ಅಶೋಕ್ ಸಿಂಘಾಲ್ ಅನ್ನುವಂತಹ ಒಬ್ಬ RSSನ ಪ್ರಚಾರಕರು ಅದಕ್ಕೆ ನೇತೃತ್ವವನ್ನು ತಗೊಂಡ್ರು. ಅದಾದ ನಂತರ ಅಡ್ವಾಣಿಯವರ ರಥಯಾತ್ರೆ ಆಗುತ್ತೆ. ಇಡೀ ದೇಶಾದ್ಯಂತ ರಥಯಾತ್ರೆ ಆಗುವಂಥ ಸಂದರ್ಭದಲ್ಲಿ ಇದಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಬಂದು ಕೊನೆಗೆ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಅವರನ್ನು ತಡೆಯುತ್ತೆ. ಹಾಗಾಗಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗುತ್ತೆ. ಇದೆಲ್ಲ ಇತಿಹಾಸ. ಇದಾದ ನಂತರ RSS ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕೈಗೆ ತಗೊಳ್ಳುತ್ತೆ. ಅದಕ್ಕೆ ಒಂದು ಶ್ರೀರಾಮ ಜನ್ಮಭೂಮಿ ಶಿಲಾನ್ಯಾಸ ಮಂಚ್ ಅನ್ನೋಂತಹ ಒಂದು ಸಂಸ್ಥೆಯನ್ನು ಹುಟ್ಟಾಕಿ
ಅದರ ಮೂಲಕ ಇಡೀ ದೇಶಾದ್ಯಂತ ರಥಯಾತ್ರೆಯನ್ನು ನಡೆಸಿ ₹1 25 ಪೈಸೆಯಂತೆ ಪ್ರತಿಯೊಬ್ಬ ಕೊಡಬೇಕು, ಅವನು ತನ್ನ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು, ರಾಮನೇ ನಮ್ಮೆಲ್ಲರ ಜೀವನದ ಉಸಿರು, ಈ ರೀತಿಯ ಒಂದು ಸಂದೇಶವನ್ನು ಸಾರುತ್ತೆ. ಇಟ್ಟಿಗೆ ಪ್ರತಿ ಹಳ್ಳಿಯಿಂದ ಹೋಗುತ್ತೆ, ಪ್ರತಿ ಊರಿನಿಂದ ಆ ಇಟ್ಟಿಗೆಯನ್ನು, ನಮ್ಮ ಊರಿನ ಇಟ್ಟಿಗೆ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಗೆ ಅಲ್ಲಿ ನಿರ್ಮಾಣವಂಥ ಇಟ್ಟಿಗೆ ಅಂದರೆ ಕಟ್ಟಡಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ ಎಲ್ಲರೂ ಭಕ್ತಿ ಭಾವನೆಯಿಂದ ಅದರ ಜೊತೆಗೆ ಸಾಕಷ್ಟು ಹಣವನ್ನು ಕಳಿಸ್ತಾರೆ. ಆಗ 1400 ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು. ಇದು 1989ರಿಂದ 91ರವರೆಗೆ ಆದಂತಹ ರಥಯಾತ್ರೆ. ಆಗ ರಥಯಾತ್ರೆ ಆದ ನಂತರ ಅಲ್ಲಿ ಕರಸೇವೆ ಅನ್ನುವಂಥದ್ದು ಪ್ರಾರಂಭ ಮಾಡ್ತಾರೆ. ಕರಸೇವೆ ಅಂತಂದರೆ ಅಲ್ಲಿರುವಂಥ ಗುಮ್ಮಟ, ಬಾಬರ್ ಗುಮ್ಮಟವನ್ನು ಹೊಡೆದಾಕುವಂಥದ್ದು, ಅಥವಾ ಬಾಬರ್ ಮಸೀದಿ ಅನ್ನುವಂಥದ್ದು ಹೊಡೆದಾಕಬೇಕು. ಮಂದಿರ್ ವಹಿ ಬನಾಂಗೆ, ಅದೇ ಜಾಗದಲ್ಲೇ ರಾಮ ಜನ್ಮಭೂಮಿ ಅಂತ ಕರೀತಾ ಇದ್ದಾರೆ, ಹಾಗಾಗಿ ಅಲ್ಲೇ ಮಂದಿರವನ್ನು ಕಟ್ಟಬೇಕು. ಇದು ನಡೆದಂಥದ್ದು. ಇದು ಹೋರಾಟ. ಕೊನೆಗೆ ಆ ಸಂದರ್ಭದಷ್ಟೊತ್ತಿಗೆ ಅಲ್ಲಿ ಮಂದಿರ ಕಟ್ಟಲಿಕ್ಕೆ ಬಿಡೋದಿಲ್ಲ, ಉತ್ತರ ಪ್ರದೇಶದಲ್ಲಿ ಬೇರೆ ಸರ್ಕಾರ ಇತ್ತು, ಏನೇನೋ ನಡೀತು. ಆಗ ಏನು ಮಾಡ್ತಾರೆ RSS ಮುಖಂಡರು, ನಾವು ಅಲ್ಲೇ ಕಟ್ಟಬೇಕು, ಆದರೆ ಕಟ್ಟೋದು ಹೇಗೆ, ಬೇರೆ ಬೇರೆಯವ್ರ ಕೈಯಲ್ಲಿದೆ. ಅಲ್ಲಿ ಒಂದು ನಿರ್ಮೋಹಿ ಅಖಾಡ ಅಂತ ಇತ್ತು, ಅಂದರೆ 14 ಬೇರೆ ಬೇರೆ ದೊಡ್ಡ ದೊಡ್ಡ ಅಖಾಡಗಳು ಅಂತ ಹೇಳ್ತಾರೆ. ಅಂದರೆ ಸಾಧು ಸಂತರು ಸನ್ಯಾಸಿಗಳು ಅವ್ರದ್ದೇ ಆದಂಥ ಒಂದು ಪರಂಪರೆ ಇದೆಯಲ್ಲ, ಆ ಪರಂಪರೆ ಅಲ್ಲಿ ಅಖಾಡಗಳು ಅಂತ ಕರೀತಾರೆ. ಅದಕ್ಕೆ ನಿರ್ಮೋಹಿ ಅಖಾಡ ಅನ್ನುವಂಥದ್ದು ಆ ರಾಮನ ಮಂದಿರಕ್ಕೆ ಪೂಜೆ ಮಾಡುವಂಥವ್ರು, ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅವರು ಈ ಮಂದಿರ ಅಂದರೆ ಬಾಬರ್ ಕಟ್ಟಡವನ್ನು ಕಟ್ತಾನಲ್ಲ, ಅದಾದ ನಂತರ ಸುಮಾರು 500 ವರ್ಷಗಳ ಕಾಲ ಅಲ್ಲಿ ಹೋರಾಟ ನಡೆದಿದೆ, ಲಕ್ಷಾಂತರ ಜನ ಸತ್ತಿದ್ದಾರೆ. ಇದೆಲ್ಲವೂ ಒಂದು ಭಾಗದ ನಂತರ ಅಲ್ಲಿ ಈ ನಿರ್ಮೋಹಿ ಅಖಾಡದ ನಿರಂತರವಾದ ಪೂಜೆ 49ನೇ ಇಸ್ವಿಯಿಂದ 1949ರಿಂದ ಪೂಜೆ ಪ್ರಾರಂಭ ಆಗುತ್ತೆ. ಅವರ ಜಾಗ ನಮಗೆ ಸೇರಬೇಕು ಅನ್ನುವಂಥ ಹೋರಾಟವನ್ನು ಕೋರ್ಟ್ನಲ್ಲಿ ಮಾಡ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ. ಅದೇ ರೀತಿಯಲ್ಲಿ ಮುಸಲ್ಮಾನರು ಕೂಡ ಹೋರಾಟ ಮಾಡ್ತಿರ್ತಾರೆ. ಆದರೆ ಇದರಲ್ಲಿ RSSದು ಪಾತ್ರ ಏನಿರಲ್ಲ, ವಿಶ್ವ ಹಿಂದೂ ಪರಿಷತ್ತು ಪಾತ್ರ ಏನಿಲ್ಲ. ಇದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಆದರೆ ಈ ಮಂದಿರ ಇದೆಲ್ಲ ಆದ ನಂತರ ಶಿಲಾನ್ಯಾಸ ಇದನ್ನು ಮಾಡ್ತಾರಲ್ಲ, ಆಗ ಮಾಡಲಿಕ್ಕೆ ಹೋಗಬೇಕಾದ್ರೆ ಆಗ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾರೆ. ಏನಂದರೆ ಪಕ್ಕಕ್ಕೆ ಇರುವಂತಹ ಒಂದಷ್ಟು ಜಮೀನನ್ನು ಖರೀದಿ ಮಾಡ್ತಾರೆ. ಇಲ್ಲಿಂದ ಟರ್ನಿಂಗ್ ಪ್ರಾರಂಭ ಆಗತ್ತೆ. ತಾವೇನು ಹೇಳಿದ್ರಲ್ಲ, ಅಲ್ಲಿ ರಾಮನ ಮಂದಿರದಲ್ಲಿ ಕೊಳ್ಳೆ ಹೊಡೆಯುವಂತಹ ಕೆಲಸ ಅಂತ, ಇದರದ್ದು ಪೂರ್ಣ ದಾಖಲೆಗಳು ನಮಗಿನ್ನೂ ಸಿಕ್ಕಿಲ್ಲ. ಯಾಕೆಂದರೆ ಇದೊಂದು ದೊಡ್ಡ ಇಶ್ಯೂ, ಅಷ್ಟು ಸುಲಭವಾಗಿ ನಮಗೆ ಸಿಕ್ಕಲ್ಲ. ಆದರೆ ಆ ಜಾಗವನ್ನು ಒಬ್ಬರು ಖರೀದಿ ಮಾಡಿ ಕಡಿಮೆ ದುಡ್ಡಿಗೆ ಅದನ್ನು ಟ್ರಸ್ಟ್ಗೆ ಹೆಚ್ಚಿನ ದುಡ್ಡಿಗೆ ಮಾರಾಟ ಮಾಡಿಕೊಂಡ್ರು ಅನ್ನೋಂಥದ್ದೊಂದು ಸುದ್ದಿ ಇತ್ತು. ಅದಕ್ಕೆ ದಾಖಲಾತಿಗಳು ಈಗ ಓಡಾಡ್ತಾ ಇದೆ ಅನ್ನೋಂಥದ್ದು ಕೇಳಿ ಬರ್ತಾ ಇದೆ. ಅಲ್ಲಿ ಶಿಲಾನ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಗಲಾಟೆ ಆಗುತ್ತೆ. ಕೊನೆಗೆ ಏನೋ ಒಂದು ಆಗಿ ಕೊನೆಗೆ ಆ ಗುಮ್ಮಟವನ್ನು ಹೊಡೆದಾಕಿದ್ದು ಅದೆಲ್ಲ ಆಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಭೂಮಿ ಯಾರಿಗೆ ಸೇರಬೇಕು ಅನ್ನೋಂಥದ್ದು ಕೊಡಬೇಕಾಗಿದ್ದು. ಯಾಕೆಂದರೆ ಕಟ್ಟಡ ಇಲ್ಲ, ಕಟ್ಟಡ ಹೊಡೆದಾಕ್ಬಿಟ್ಟಿದ್ದಾರೆ 92ನೇ ಇಸ್ವಿನಲ್ಲಿ. ಆಗಿದ್ರೆ ಆ ಮಸೀದಿ ಅಂದರೆ ಯಾವೊಂದು ಬಾಬರ್ ಮಸೀದಿ ಅಂತ ಹೇಳ್ತಾರೋ ಆ ಜಾಗ, ಅಥವಾ ನಿರ್ಮೋಹಿ ಅಖಾಡದವರು ಹಾಕಿದ್ರಲ್ಲ ಇದು ನಮ್ಮ ಜಾಗ ಅಂತೆ ಆ ಜಾಗ, ಅಥವಾ ಈ 2 ಎಕರೆ 77 ಸೆಂಟ್ ಆ ಜಾಗ, ಇದು ಯಾರ್ಯಾರಿಗೆ ಸೇರಬೇಕಾಗಿತ್ತು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡಬೇಕಾಗಿತ್ತು. ಆದರೆ ಮಜಾ ಏನು ಅಂತಂದರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದೇ ಬೇರೆ, ಜಮೀನು ಯಾರಿಗೆ ಸೇರಬೇಕು ಅಂತ ಹೇಳಲಿಲ್ಲ. ಆದರೆ ಇಡೀ ದೇಶದ ಜನತೆಯ ಭಾವನೆಗಳಿಗೆ ನಾವು ಬೆಲೆ ಕೊಟ್ಟು ಆ ಜಾಗದಲ್ಲಿ ಮಂದಿರವನ್ನು ಕಟ್ಟೋದಕ್ಕೆ ಆದೇಶ ಮಾಡ್ತಿದ್ದೀವಿ ಅಂತ ಹೇಳಿದರು. ಆಗ ಅಲ್ಲಿ ಮಂದಿರವನ್ನು ಕಟ್ಟಲಿಕ್ಕೆ ಉತ್ತರ ಪ್ರದೇಶದ ಸರ್ಕಾರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನುವಂಥದ್ದನ್ನು ರಚನೆ ಮಾಡಿ ಅದಕ್ಕೆ ಒಬ್ಬ ಸರ್ಕಾರಿ ನಿವೃತ್ತಾಧಿಕಾರಿ ಸರ್ಕಾರದಿಂದನೇ, ಅಂದರೆ ಏನು ನೃಪೇಂದ್ರ ಮಿಶ್ರಾ ಅನ್ನೋಂಥ ಒಬ್ಬ ವ್ಯಕ್ತಿಯನ್ನು 13 ಜನ ಟ್ರಸ್ಟು, ಅದರಲ್ಲಿ 9 ಜನ ಇವರೇ ಇರಬೇಕು, 3-4 ಜನ ಹೊರಗಡೆ ಅವ್ರನ್ನ ತಗೋಬಹುದು ಅನ್ನೋಂಥದ್ದನ್ನು ಅಲ್ಲಿ ಆದೇಶ ಮಾಡುತ್ತೆ. ಅದರಲ್ಲಿ ಏನೊಂದು ನಿರ್ಮೋಹಿ ಅಖಾಡ ಅಂತ ಹೇಳ್ತಾರಲ್ಲ, ಆ ಅಖಾಡದ ಏನು ಇವರಿರ್ತಾರೆ ಅವರನ್ನು
ಅದರಲ್ಲಿ ಅತ್ಯಂತ ಗೌರವದಿಂದ ನೋಡಿಕೊಳ್ಳುವಂಥ ಒಂದು ಸ್ಥಾನಮಾನವನ್ನು ಕೊಡಬೇಕು, ಇಷ್ಟು ಆದೇಶ ಮಾಡ್ತಾರೆ. ಆ ಟ್ರಸ್ಟ್ ರಚನೆ ಆಗತ್ತೆ. ಆದರೆ ಇಲ್ಲಿರುವಂಥದ್ದು ಇನ್ನೊಂದು ಎರಡನೇ ಭಾಗ. ಅದೇನು ಅಂದರೆ 89ರಿಂದ 91ನೇ ಇಸ್ವಿನಲ್ಲಿ ಹಣ ಸಂಗ್ರಹ ಮಾಡಿದ್ರಲ್ಲ, ಅದು 2019ರವರೆಗೆ ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುವವರೆಗೆ ಆ ದುಡ್ಡಿತ್ತಲ್ಲ 1400 ಕೋಟಿ, ಅದನ್ನು ಎಲ್ಲೋ ಒಂದು ಕಡೆ ಇಡಬೇಕಾಗಿತ್ತು. ಇಟ್ಟರೆ ಅದು ಅಂದರೆ ಸರಳ ಬಡ್ಡಿ ಅಂತ ಲೆಕ್ಕ ಹಾಕಿದರೆ ಫಿಕ್ಸೆಡ್ ಡಿಪಾಸಿಟ್ ಅದು ನನ್ನ ಅನಿಸಿಕೆ ಒಂದು 22ರಿಂದ 25 ಸಾವಿರ ಕೋಟಿ ಆಗಬೇಕಾಗಿತ್ತು. ಏನಕ್ಕೆ ಅಂದರೆ ಅವತ್ತಿನ ದಿನಗಳಲ್ಲಿ 5 ವರ್ಷಕ್ಕೆ ಡಬಲ್ ಆಗ್ತಿತ್ತು. ಹೋಗಲಿ 6 ವರ್ಷಕ್ಕೆ ಅಂತ ತಗೊಳ್ಳೋಣ ಅವರೇಜ್, ಆ ಥರ ತೊಗೊಂಡ್ರೆ 22 ಸಾವಿರ ಕೋಟಿ ಕಡಿಮೆ ಅಂದರೆ ಆಗಬೇಕಾಗಿತ್ತು. ಆದರೆ ಆ ದುಡ್ಡಿನ ಲೆಕ್ಕಾಚಾರ ಎಲ್ಲೂ ಪಾರದರ್ಶಕತೆಯಾಗಿ ಎಲ್ಲಿ ಖರ್ಚಾಯಿತು ಅನ್ನೋಂಥದ್ದು ಇವತ್ತಿನವರೆಗೆ ಯಾವುದೇ ಮಾಧ್ಯಮಗಳಲ್ಲಿ ಬಂದಿಲ್ಲ. ನಾನು ಮಾಧ್ಯಮಗಳು ಅಂತ ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, ನಾವೊಬ್ಬ ಸಾಮಾನ್ಯ ಜನರಿಗೆ ಮಾಧ್ಯಮಗಳ ಮೂಲಕನೇ ಗೊತ್ತಾಗಬೇಕು, ಮಾಹಿತಿ ಕೊಡಬೇಕು. ಸರ್ಕಾರದ ಜವಾಬ್ದಾರಿ ಅದು, ಸರ್ಕಾರಿ ಸಂಸ್ಥೆಗಳ ಜವಾಬ್ದಾರಿ ಅದು. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ. ಆದರೆ ಈ ಯಾವುದೇ ಮಾಹಿತಿಯನ್ನು 2019ರಾಗಲಿ ಎಲ್ಲೂ ಕೂಡ ನಮಗೇನು ಸಿಕ್ಕಿಲ್ಲ. ಅಂದರೆ ಆ ದುಡ್ಡನ್ನು ಯಾರು ತಿಂದರು ಅಂದರೆ, ಈಗ 2 ಭಾಗಗಳನ್ನು ಮತ್ತೆ ನಾನು ನೆನಪು ಮಾಡ್ತೀನಿ. ಕಡಿಮೆ ದುಡ್ಡಿಗೆ ಜಮೀನನ್ನು ಖರೀದಿಸಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಮಾರಾಟ ಮಾಡಿದರು. ಅಂದರೆ ಅವತ್ತಿನ ಶಿಲಾನ್ಯಾಸ ಇದಕ್ಕೆ ಶ್ರೀರಾಮ ಶಿಲಾನ್ಯಾಸ ಮಂಚಿಗೆ ಮಾರಾಟ ಮಾಡಿದ್ರು. ಅದರಲ್ಲಿದ್ದಂಥವರು ಆ ದುಡ್ಡನ್ನು ತಿಂದ್ರ ಅನ್ನೋಂಥದ್ದು ಒಂದು ಸಂಶಯ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ ದುಡ್ಡು ಅಂದರೆ ಹೆಚ್ಚಿಗೆ ಮಾರಾಟ ಮಾಡಿದ್ದೊಂದು, ಇದರಲ್ಲಿ ಕೂಡಿಟ್ಟಿದ್ದೊಂದು, ಎರಡೂ ಪಂಗನಾಮ ಹಾಕಿದ್ರ, ರಾಮನಿಗೆ ಉದ್ದನಾಮ ಹಾಕಿದರ ಅನ್ನೋಂಥದ್ದು ಈ 2 ವಿಚಾರವನ್ನು ಒಂದು ಕಡೆ ಇಡ್ತಾ 3ನೇ ಭಾಗಕ್ಕೆ ಬರ್ತೀನಿ. 3ನೇ ಭಾಗ ಏನು ಅಂದರೆ, ಸರ್ಕಾರದಿಂದ ನೃಪೇಂದ್ರ ಮಿಶ್ರಾ ಅವರನ್ನು ಕೂಡಿಸಿ ಅಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಆರದ್ರ ಮೂಲಕ ಅಲ್ಲಿ ಮಂದಿರ ನಿರ್ಮಾಣ, ಅದಾದಮೇಲೆ ಶ್ರೀರಾಮನ ಕಥಾ ಇದನ್ನು ಬರುವಂತಹ ಒಂದು ಒಳ್ಳೆಯ ಸುಂದರವಾದಂತಹ ಎಕ್ಸಿಬಿಷನ್, ಅದು ತುಂಬ ದೊಡ್ಡ ಮಟ್ಟದಲ್ಲಿ ಎಕ್ಸಿಬಿಷನ್ ಅಂತಂದರೆ ಯಾವುದೋ ಒಂದು ಸಣ್ಣ ರೂಮ್ ಇದಲ್ಲ, ಅಲ್ಲಿ ಅದರದೇ ಆದಂತಹ ಅವನ ರಾಮರಾಜ್ಯ ಹೇಗಿತ್ತು ಆ ಪರಿಕಲ್ಪನೆಯ ಒಂದು ನಗರವನ್ನೇ ಕಟ್ಟಬೇಕು ಅನ್ನುವಂಥದ್ದು. ಮಂದಿರಕ್ಕೆ ಬೇಕಾಗಿದ್ದು ಕೇವಲ 300 ಕೋಟಿ, ಉಳಿದಿದ್ದಕ್ಕೆ ಬೇಕಾಗಿರೋದು 1200 ಕೋಟಿ, ಹೀಗೆ 1,500 ಕೋಟಿ ಬೇಕು ಅಂತ. ಹಾಗಿದ್ರೆ ಮೊದಲು ಇದ್ದಿದ್ದ ದುಡ್ಡೇ ಸಾಕಾಗಿತ್ತು, 25,000 ಕೋಟಿ. ಆ ದುಡ್ಡು ಬಿಟ್ಟು RSSನವರು ಮತ್ತೆ ಲೂಟಿ ಹೊಡಿಲಿಕ್ಕೆ, ದರೋಡೆ ಮಾಡಲಿಕ್ಕೆ, ಸುಲಿಗೆ ಮಾಡಲಿಕ್ಕೆ ನಿಂತರು. ಏನು ಅಂದರೆ, ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ ಅಂತ ಒಂದು RSSದು ಮುದ್ರಣ ಸಂಸ್ಥೆ ಇದೆ, RSSನ ಮುಖವಾಡ. ಅಲ್ಲಿ ಕೂಪನ್ಸನ್ನು ಪ್ರಿಂಟ್ ಮಾಡಿದರು. ಯಾವ ಕೂಪನ್ನು ಅಂದರೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ ಕೂಪನ್ಸ್. ಅದನ್ನು ಮಾಡಲಿಕ್ಕೆ ಇವರೇನಾದರೂ ನೃಪೇಂದ್ರ ಮಿಶ್ರಾ ಅವರೇನು ಇವರಿಗೆ ಅಧಿಕಾರ ಕೊಟ್ಟಿದ್ರಾ, ಅಥವಾ ಹಣ ಸಂಗ್ರಹ ಮಾಡಲಿಕ್ಕಾಗಲಿ ಮುದ್ರಣ ಮಾಡಲಿಕ್ಕಾಗಲಿ ಅವ್ರದ್ದೇನು ಆದೇಶ ಇತ್ತಾ ಇಲ್ವಾ ನನಗೇನು ಗೊತ್ತಿಲ್ಲ. ಆದರೆ ದೇಶದ ಉದ್ದಗಲಕ್ಕೆ ಶ್ರೀರಾಮ ಜನ್ಮಭೂಮಿ ನಿರ್ಮಾಣಕ್ಕಾಗಿ ಮತ್ತೆ ಹಣವನ್ನು ಸಂಗ್ರಹ ಮಾಡಿದರು 2ನೇ ಬಾರಿಗೆ. ಆಗ ಅನೇಕರು ಹಣವನ್ನು ಕೊಡಲಿಕ್ಕೆ ಒಂದು ರೀತಿ ಅಲ್ಲ, ಒಂದು ಬೇರೆ ರೀತಿಯಿಂದ ಅಪಸ್ವರಗಳು ಬಂತು. ನಾನು ಕೊಡಲ್ಲ ಅಂತನೋ, ಇವ್ರಿಗೆ ಯಾಕೆ ಕೊಡಬೇಕು ಅಂತನೋ, ಇವ್ರಿಗೇನು ಜವಾಬ್ದಾರಿ ಅಂತನೋ. ಅದರಲ್ಲಿ ಮುಖ್ಯಸ್ಥರು ಒಬ್ಬರು ನಮ್ಮ HD ಕುಮಾರಸ್ವಾಮಿ ಅವರು. ಆಗ ಅವರು ಮುಖ್ಯಮಂತ್ರಿಗಳಾಗಿದ್ದರು 19ರಲ್ಲಿ. ಆಗ ಇವ್ರನ್ನೇನೋ ಕೊಡಲ್ಲ ಅಂತನೋ ಏನೋ ಒಂದು ಅಪಸ್ವರ ಬಂದ ಕಾರಣಕ್ಕೋಸ್ಕರ ಅವ್ರ ಮೇಲೆ ಸಾಕಷ್ಟು ಕೆಸರೆಚ್ಚಿದ್ರು. ಆಗ ಕುಮಾರಸ್ವಾಮಿ ಹೇಳ್ತಾರೆ, ಯಾರೋ ಪೋಲಿ ಪರೋಡಿಗಳೆಲ್ಲ ಕೇಸರಿ ಟವಲ್ ಹಾಕ್ಕೊಂಡು ಕೇಸರಿ ಶಾಲ್ ಹಾಕ್ಕೊಂಡು ಬಂದ್ಬಿಟ್ರೆ ನಾವೇನು ದುಡ್ಡು ಕೊಡಬೇಕಾ, ಸ್ಟೇಟ್ಮೆಂಟ್ ಕೊಟ್ಟರು ಹೌದು ಅಂತ ಹೇಳಿ ಅವರಿಗೆ ನೇರವಾಗಿ ಹೇಳಿದ್ದಲ್ಲದೆ, ಅಂದರೆ ಇಲ್ಲಿ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಈ ಸ್ಟೇಟ್ಮೆಂಟ್ ಕೊಟ್ಟಂಥವರು ಮುಖ್ಯಮಂತ್ರಿಗಳು ಅಥವಾ ಮಾಜಿ ಮುಖ್ಯಮಂತ್ರಿಗಳು ಏನಾದರೂ ಇರಲಿ, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು, ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಏನೋ ದರೋಡೆ ನಡೀತಾ ಇದೆ, ಪೋಲಿ ಪರೋಡಿಗಳು ಅಕ್ರಮವಾಗಿ ಸಂಗ್ರಹ ಮಾಡ್ತಿದ್ದಾರೆ
ಅನ್ನೋಂಥದ್ದು ಭಾರಿ ಸ್ಪಷ್ಟ ಆಯಿತು. ಈ ರೀತಿ ಹಣ ಸಂಗ್ರಹ ಆಗತ್ತೆ. ಈಗ ನಾನೊಂದು ಲೆಕ್ಕಾಚಾರವನ್ನು ಕೊಡ್ತೀನಿ ನಮಗೆ. ₹1.25 ಪ್ರತಿಯೊಬ್ಬರೂ ಕೂಡ ಹಣ ಕೊಡಬೇಕು ಅಂತ ಹೇಳಿ ಹಣ ಸಂಗ್ರಹ ಮಾಡಿದಂತಹ 90ರ ದಶಕದ ಘಟಕ. ಆಗ ಅತಿ ಹೆಚ್ಚು ಅಂದರೆ ನನ್ನ ಅನಿಸಿಕೆ, ನಮಗೇನದೇನು ಮಾಧ್ಯಮದಲ್ಲಿ ಹೆಚ್ಚು ಅಷ್ಟು ಇದಾಗಿರಲಿಲ್ಲ, ಟಿ ವಿಗಳು ತುಂಬ ದೊಡ್ಡ ಪ್ರಮಾಣದಲ್ಲೇನಿರಲಿಲ್ಲ. ಆದರೆ ಆವಾಗ ಅತಿ ಹೆಚ್ಚು ಅಂದರೆ 1 ಲಕ್ಷ ಕೊಟ್ಟಿರಬಹುದು. ಆದರೆ 5, 10, 25, 50, ₹100 ಕೊಟ್ಟಂಥವರೇ ಹೆಚ್ಚು. ಆದರೂ ಆಗ 1400 ಕೋಟಿ ಆಗಿತ್ತು. ಆದರೆ ಆಫ್ಟರ್ 30 ಇಯರ್ಸ್, 30 ವರ್ಷಗಳ ನಂತರ ಈಗ ಅಂದರೆ 2019ರಿಂದ 22 ಸಂದರ್ಭದಲ್ಲಿ ಇವರು ಹಣ ಸಂಗ್ರಹ ಮಾಡಿದಾಗ ಆಗಾಗಿದ್ದು 1500 ಕೋಟಿ ಅಷ್ಟೇ. ಆದರೆ ಒಬ್ಬನೇ 1 ಕೋಟಿ ಕೊಟ್ಟಿದ್ದಾನೆ, ಒಬ್ಬನೇ 11 ಕೋಟಿ ಕೊಟ್ಟಿದ್ದಾನೆ. 11 ಕೋಟಿ ಕೊಟ್ಟರೂ ಕೂಡ ಆಗಿದ್ದಿಷ್ಟೇನಾ? ಅವತ್ತು ಯಾರು ₹5, ₹10 ಕೊಟ್ಟರಲ್ಲ, ಅವ್ರು ಯಾರು ₹5, ₹10 ಕೊಟ್ಟವರಲ್ಲ, ಅವರೆಲ್ಲ 1000 ಗಟ್ಟಲೆ ಕೊಟ್ಟರು. ಯಾಕೆಂದರೆ ಮನಿ ಇನ್ಫ್ಲೇಷನ್ ಇದನ್ನು ಲೆಕ್ಕ ಹಾಕ್ಕೊಂಡಾಗ ಎಲ್ಲರ ಕೈಯಲ್ಲಿ ₹500 ನೋಟೇ ಓಡಾಡ್ತಿತ್ತು. ಅವಾಗ ₹10 ನೋಟ್ ಇರ್ತಿರ್ಲಿಲ್ಲ, ₹5 ನೋಟ್ ಇರ್ತಿರ್ಲಿಲ್ಲ. ಅಂತಹ ಕಷ್ಟದ ದಿನಗಳು. ಈಗ ಎಲ್ಲರ ಹತ್ರ ₹500 ನೋಟು, ₹1000 ನೋಟೆ ಕಾಮನ್ ಆಗಿಬಿಟ್ಟಿದೆ. ಇಂತಹ ಪರಿಸ್ಥಿತಿನಲ್ಲಿ 1500 ಕೋಟಿ ಅಷ್ಟೇನ ಆಗಿದ್ದು ಅಂದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಮನನ್ನ, ಅಂದರೆ ಪ್ರಭು ಶ್ರೀರಾಮಚಂದ್ರನನ್ನ, ಅಂದರೆ ನಮ್ಮೆಲ್ಲರ ಆರಾಧ್ಯ ದೈವ ಮರ್ಯಾದಾ ಪುರುಷೋತ್ತಮ ಯಾವ ಒಂದು ಸೀತಾರಾಮ ಇದನಲ್ಲ, ಆ ಸೀತಾರಾಮನನ್ನ ವ್ಯವಹಾರಕ್ಕೆ, ದುಡ್ಡು ಸಂಗ್ರಹ ಮಾಡಲಿಕ್ಕೆ, ಅದನ್ನು ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ಅದನ್ನು ಬಳಕೆ ಮಾಡಿಕೊಂಡ್ರು. ಅದೆಷ್ಟು 1000 ಕೋಟಿ ಎಲ್ಲೆಲ್ಲೋಯ್ತೋ, ಯಾರ್ಯಾರಿಗೋಯ್ತೋ ಗೊತ್ತಿಲ್ಲ. ಆದರೆ ಪ್ರಭು ಶ್ರೀರಾಮನ ಹೆಸರಿನಲ್ಲಿ RSS ಅಥವಾ ಸಂಘದ ಮುಖಂಡರು ಅಂತ ಅನ್ನಿಸ್ಕೊಂಡವರು ಎಲ್ಲರೂ ಶ್ರೀಮಂತರಾಗಿದ್ದಾರೆ. ಅಕ್ರಮವಾದ ಹಣವನ್ನು ಸುಲಿಗೆ ಮಾಡಿದ್ದಾರೆ. ಇದಕ್ಕೆ ಇವತ್ತು ನೀವು ನೋಡಬಹುದು. ಇದೆಲ್ಲ ಯಾವ ಆಧಾರದ ಮೇಲೆ ನೀವು ಹೇಳ್ತಿದ್ದೀರಿ ಅಂದರೆ, ನಾನು ಇದಕ್ಕೆ ಭಾರಿ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಯಾವ ಒಂದು ಅಶೋಕ್ ಸಿಂಘಾಲ್ ಇದ್ದರು, ಅವರ ಮರಣಾನಂತರ ವಿಶ್ವ ಹಿಂದೂ ಪರಿಷತ್ಗೆ ಪ್ರಮುಖರಾದಂಥವರು ಚಂಪಕ್ ರಾಯ್ ಅನ್ನೋಂಥವರು ಆ ದೇವಸ್ಥಾನದ ನಿರ್ಮಾಣಕ್ಕೆ ಅಲ್ಲಿ ಸೇರಿಕೊಂಡಂಥವರು ಗೋಪಾಲ್ ಭಟ್ ಅವರನ್ನು ಕರ್ನಾಟಕ ಉತ್ತರ ಪ್ರಾಂತಕ್ಕೆ, ಅಂದರೆ ಕರ್ನಾಟಕ ಉತ್ತರ ಮತ್ತು ದಕ್ಷಿಣ ಅಂತ 2 ರಾಜ್ಯಗಳನ್ನು RSSನವರು ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಉತ್ತರ ಪ್ರಾಂತಕ್ಕೆ ಅವರು ಪ್ರಾಂತ ಪ್ರಚಾರಕರಾಗಿರ್ತಾರೆ. ಅಂತಹ ಪ್ರಾಂತ ಪ್ರಚಾರಕರು ಇಲ್ಲಿ ಮಾಡಿರುವಂತಹ ಅಕ್ರಮಗಳು, ಇಲ್ಲಿ ಮಾಡಿರುವಂತಹ ಅನಾಚಾರಗಳು, ಇಲ್ಲಿ ಮಾಡಿರುವಂತಹ ವ್ಯಭಿಚಾರಗಳ ಕಾರಣದಿಂದಾಗಿ ಅವರನ್ನು ಪ್ರಾಂತ ಪ್ರಚಾರಕ ಸ್ಥಾನದಿಂದ ಕಿತ್ತಾಕ್ತಾರೆ. ನಾನು ಆರೋಪ ಅಷ್ಟೇ ಮಾಡ್ತಾ ಇಲ್ಲ, ಇದಕ್ಕೆ ದಾಖಲೆಗಳು ಸಮಯ ಬಂದರೆ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ದಾಖಲೆಗಳನ್ನು ನಾನು ಹೊಂದಿದ್ದೀನಿ. ಈ ಸಂದರ್ಭದಲ್ಲಿ RSSನ ಪ್ರಾಂತ ಪ್ರಚಾರಕರ ಈ ಅಕ್ರಮಗಳ ವಿರುದ್ಧ RSSನ ಅವತ್ತಿನ ಪ್ರಮುಖರಾಗಿದ್ದಂತಹ OV ಶೇಷಾದ್ರಿಯವರಿಗೆ ಪತ್ರ ವ್ಯವಹಾರಗಳಾಗತ್ತೆ. ಒಂದು ನಗರದಲ್ಲಿ, ಹುಬ್ಬಳ್ಳಿ ಎನ್ನುವಂತಹ ಒಂದು ಮಹಾನಗರದಲ್ಲಿ ಈ ಗೋಪಾಲ್ ರಾವ್ ಅಥವಾ ಇವತ್ತಿನ ಗೋಪಾಲ್ ಭಟ್ ಅಥವಾ ಗೋಪಾಲ್ ರಾವ್, ಅವರಿಗೆ ಇನ್ನೊಂದು ಹೆಸರಿದೆ, ಗೋಪಾಲ್ ನಾಗರಾಳೆ ಅಂತ ಹೇಳಿ, ಅವರನ್ನು ಮನೆಗಳಿಗೆ ಸೇರಿಸಲ್ಲ, ಸಂಘದ ಸ್ವಯಂ ಸೇವಕರ ಮನೆಗಳಿಗೆ ಸೇರಿಸಲ್ಲ. ಅವ್ರದ್ದು ಬೇರೆ ಬೇರೆ, ನಾನು ಆಗಲೇ ಹೇಳಿದೆ 3-4 ಶಬ್ದಗಳು, ಅಕ್ರಮಗಳು, ಅವ್ಯವಹಾರಗಳು, ಅನಾಚಾರಗಳು, ವ್ಯಭಿಚಾರಗಳು ಅಂತ ಹೇಳಿದೆ. ಈ ಕಾರಣದಿಂದ ಅವ್ರನ್ನ ಮನೆಗಳಿಗೆ ಸೇರಿಸಲ್ಲ. ನಮ್ಮ ಮನೆಗಳಿಗೆ ಬರಬೇಡ್ರಿ, ನೀವು ಪ್ರಚಾರಕರೇ ಬರಬೇಡ್ರಿ ಅನ್ನೋಷ್ಟೊತ್ತು. ಪ್ರಚಾರಕರು ಅಂದರೆ ಮದುವೆ ಆಗದೆ, ಮನೆಗೆ ಹೋಗದೆ, ಹಣ ಗಳಿಸದೆ, ಮನೆ ಸಂಬಂಧ ಇಟ್ಕೊಳ್ತಾ ಇರುವಂಥ ವ್ಯಕ್ತಿಗಳಿಗೆ ಊಟ ಆಗ್ತಿದ್ದು ಸ್ವಯಂ ಸೇವಕರು, ಕಾರ್ಯಕರ್ತರ ಮನೆಯಲ್ಲಿ. ಅಂಥ ಮನೆಗಳಲ್ಲಿ ಅವರಿಗೆ ಬರಲೇಬೇಡಿ ಅಂತಹ ಒಂದು ತಡೆ ಬರುವಂಥ ಬರ್ತದೆ. ಅಂಥ ವ್ಯಕ್ತಿಯನ್ನು RSSನವರು ಅವರಲ್ಲಿರುವಂತಹ ಅಕ್ರಮಗಳನ್ನು ಮುಚ್ಚಿಕೊಳ್ಳಿಕ್ಕೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾನು ಇನ್ನೊಂದು ಸಲ ಹೇಳ್ತೀನಿ, ವೀಕ್ಷಕರು ಚೆನ್ನಾಗಿ ಕೇಳಿಸ್ಕೊಳ್ಳಿ. RSSನ ಪ್ರಮುಖರು ಒಬ್ಬರು ಮತ್ತೊಬ್ಬರ ಮೇಲೆ ಕೆಸರನ್ನು ಏರ್ಚ್ಕೊಳ್ಳುವಂಥದ್ದು ಈಚೆಗೆ ಬರಬಾರದು ಅನ್ನೋಂಥ ಕಾರಣಕ್ಕೋಸ್ಕರ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕೆ ಅವರನ್ನು ನೇಮಿಸ್ತಾರೆ.
ಈಗ ಮತ್ತೊಂದು ಕೂಡ ನೋಡಿದ್ವಿ ನಾವು, ನೋಡಿ ಸರಿಸುಮಾರು 200 kg ಇಟ್ಟಿಗೆಗಳು, ಬೆಳ್ಳಿ ಇಟ್ಟಿಗೆಗಳು. ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಲೆಕ್ಕಪತ್ರಗಳೇ ಇಲ್ಲ ಅದಕ್ಕೆಲ್ಲ ನೋಡಿದಾಗ. ಇದೆಲ್ಲ ಹೇಗಾಯ್ತು? ಇದರ ಅಡಿಪಾಯ ಹಾಕಿದ್ದೆ ಈ ಭ್ರಷ್ಟಾಚಾರಿಗಳು ಯಾರಿದ್ದಾರೆ. ನಾವೇನು ಹೇಳ್ತಾ ಇದ್ವಿ, ಖಿಲ್ಜಿ ಅಂತವರು, ಏನು ಬಾಬರ್ನಂತವ್ರು ಬಂದೆ ನಮ್ಮ ಮಂದಿರಗಳನ್ನು ಲೂಟಿ ಮಾಡಿದ್ರು. ಅಂತಹ ರಾಕ್ಷಸರು ಜೀವಂತವಾಗಿದ್ದಾರಾ ಅಂತ ಅದನ್ನೇ ಮುಂದಕ್ಕೆ ಹೇಳಲಿಕ್ಕೆ ಹೊರಟಿದ್ದೀನಿ. ಈ ರೀತಿ ರಾಮ ಮಂದಿರ ನಿರ್ಮಾಣಕ್ಕೆ ಉಸ್ತುವಾರಿಯನ್ನು ಈ ಗೋಪಾಲರವ್ರನ್ನ ಕೊಡ್ತಾರೆ. ಸರಿ, ಇಲ್ಲಿಂದ ಮತ್ತಷ್ಟು ಅಕ್ರಮಗಳು ಶುರುವಾಗತ್ತೆ. ಆ ಅಕ್ರಮಗಳು ಮುಂದುವರೆದಂಥ ಭಾಗವೇ ಇವತ್ತೆಲ್ಲ ಕಾಣ್ತಾ ಇರೋಂಥದ್ದು. ಏನು ಅಕ್ರಮಗಳು ಅಂದರೆ, ನಾವು ಇಡೀ ದೇಶದ ಜನತೆ ಏನು ಶ್ರದ್ಧೆ ಭಕ್ತಿಯಿಂದ ಗೌರವದಿಂದ ತಲೆ ಮೇಲೆ ಹೊತ್ತು ರಾಮನ ಮಂದಿರಕ್ಕೆ ಹೋಗಬೇಕಾದಂತಹ ಮಂದಿರದ ಇಟ್ಟಿಗೆಯನ್ನು ನಾನು ನನ್ನ ತಲೆ ಮೇಲೆ ಒತ್ತು ಪೂಜೆ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಆ ಇಟ್ಟಿಗೆ ಏನಕ್ಕೋ ಬಳಕೆ ಆಗಲಿಲ್ಲ. ಅಲ್ಲಿ ಬಳಕೆ ಆಗಿದ್ದು ಪೂರ್ತಿ ಕಲ್ಲುಗಳು. ಏನೋ ಮಾಡಿದರೆ ಅದು ಇತ್ಕೊಳ್ಳಿ, ನಾನು ಅದ್ರ ಬಗ್ಗೆ ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗಲ್ಲ. ಆದರೆ ಮಂದಿರದ ಗರ್ಭಗುಡಿ ಇದೆಯಲ್ಲ, ಗರ್ಭಗುಡಿ, ಅದರಲ್ಲೂ ಏನು ಭವ್ಯವಾದಂತಹ ಒಂದು ವಿಗ್ರಹ ಇದೆಯಲ್ಲ, ಆ ವಿಗ್ರಹದ ಕೆಳಕ್ಕೆ ಇದೇ ರೀತಿ ಇಟ್ಟಿಗೆಗಳನ್ನು, ಚಿನ್ನ ಬೆಳ್ಳಿ ಮತ್ತು ಪಂಚಲೋಹದ ಒಟ್ಟು ಇಟ್ಟಿಗೆಗಳನ್ನು ಅಂದರೆ ಅದರ ಕೆಳಗಡೆ ಹಾಕ್ತಾರೆ. ಅದರ ಮೇಲೆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದು. ಅದಕ್ಕೆ ಅದೆಷ್ಟು ಬೆಳ್ಳಿ ಇಟ್ಟಿಗೆಗಳನ್ನು ಸಂಗ್ರಹ ಮಾಡಿದರೋ, ಅದೆಷ್ಟು ಚಿನ್ನದ ಬಿಸ್ಕೆಟ್ಗಳನ್ನು ಸಂಗ್ರಹ ಮಾಡಿದರೋ ಗೊತ್ತಿಲ್ಲ. ಆದರೆ ಒಂದು ಮಾರ್ವಾಡಿ ಸಮಾಜ 200 ಇಟ್ಟಿಗೆಗಳನ್ನು ಕೊಡ್ತಾರೆ. ಅದರ ಒಟ್ಟು ಬೆಲೆ ನನ್ನ ಅನಿಸಿಕೆ, ನಾನು ಓದಿದ್ದು ನೆನಪು 67 ಲಕ್ಷ ರೂಪಾಯಿ ಏನೋ. ಅಷ್ಟು ಇಟ್ಟಿಗೆಗಳು ಲೆಕ್ಕ ಇಲ್ಲ, ಎಲ್ಲೂ ಎಂಟ್ರಿಯೇ ಇಲ್ಲ. ಎಲ್ಲೂ ಎಂಟ್ರಿ ಇಲ್ಲ. ಯಾಕೆ ಎಂಟ್ರಿ ಇಲ್ಲ? ಆಗಿದ್ದರೆ ಏನಾಯಿತು? ಇಲ್ಲಿ ನಾನು ನೇರವಾಗಿ ಆರೋಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ರಾಮ ಮಂದಿರವನ್ನು ಕಟ್ಟುವಂತಹ ಈ ಒಂದು ಹೋರಾಟ ಜಗತ್ ಪ್ರಸಿದ್ಧಿಯಾಗಿತ್ತು. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ, ಜನ್ಮಭೂಮಿಯಲ್ಲಿ ರಾಮನ ಮಂದಿರ, ಇಂತಹ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿನ ಅಂದರೆ ಈ ದೇಶದ ಮುಸಲ್ಮಾನರು ಬಾಬರ್ ಮಸೀದಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದೊಂದು ನೀಚ ಕೃತ್ಯ. ಹಿಂದೂ ಮುಸ್ಲಿಮರ ಮಧ್ಯೆ ಇರುವಂತಹ ಒಂದು ಗೋಡೆ ಕಿತ್ತಾಕ್ಲಿಕ್ಕೆ ರಾಮನ ಮಂದಿರ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಘೋಷಣೆ ಮಾಡಿ, ಸುದ್ದಿ ಎಬ್ಬಿಸಿ, ಭಾಷಣ ಮಾಡಿ ರಾಮನ ವಿಚಾರವನ್ನೆಲ್ಲ ಹಬ್ಸಿದ್ರಲ್ಲ, ಅಂತಹ ರಾಮ ಮಂದಿರ ಯಾರ ಕೈಯಲ್ಲಿ ಬಂತು? ಮಂದಿರ ನಿರ್ಮಾಣ ಪೂರ್ತಿ ಚಂಪಕರಾಯ್ ಅಥವಾ ಗೋಪಾಲ್ ಭಟ್ ಅಂದರೆ ಗೋಪಾಲ್ ರಾವ್, ಕರ್ನಾಟಕದ ಗೋಪಾಲ್ ರಾವ್ ಅವರ ನೇತೃತ್ವದಲ್ಲಿ ಬಂತು. ಆಗ ಏನೋ ಹಣ ಬರ್ತಾ ಇತ್ತು, ಹೋಗ್ತಾ ಇತ್ತು, ಅದು ಯಾವುದು ಕೂಡ ಸರಿಯಾಗಿ ಲೆಕ್ಕ ಆಗಿಲ್ಲ. ನಾನು ಆಗಲೇ ಪ್ರಾರಂಭದಲ್ಲೇ ಹೇಳಿದೆ, ಇಡೀ ದೇಶದಲ್ಲಿ ಎಷ್ಟು ಹಣ ಸಂಗ್ರಹ ಆಗಿ ಎಲ್ಲಿಗೋಯ್ತೋ ಗೊತ್ತಿಲ್ಲ. 1400 ಕೋಟಿ ಅಂತ ನಾನು ಆಗಲೇ ಹೇಳಿದ್ದೆ. ನಾನೊಂದು ಪುಸ್ತಕ ಬರೆದಿದ್ದೀನಿ, RSSನ ಕರಾಳ ಮುಖಗಳು. ಆ ಕರಾಳ ಮುಖಗಳ ಪುಸ್ತಕದಲ್ಲಿ ಈ 1400 ಕೋಟಿಯನ್ನು ಮತ್ತೆ ಆಗಬೇಕಾದಂಥ 25,000 ಕೋಟಿ ಯಾವ ರೀತಿ ಅಕ್ರಮ ಆಗಿದೆ, ರಾಮನಿಗೆ ಪಂಗನಾಮ ಹಾಕಿದಂತಹ RSS ಮತ್ತು BJP ಅನ್ನುವಂಥದ್ದನ್ನು ಬರೆದಿದ್ದೀನಿ ನಾನು. ಅಂದರೆ ಈ ಹಣದ ಸುಲಿಗೆ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಹೇಳಿದರೆ, ಪಾಪ ಈ ದೇಶಕ್ಕೆ 18 ಬಾರಿ ಗಜನಿ ಮಹಮ್ಮದ್, ಗೋರಿ ಮಹಮ್ಮದ್ ಅಂತ ಬಂದರು. ನಮ್ಮ ದೇಶದ ಏನೊಂದು ಭವ್ಯವಾದಂತಹ ದೇವಸ್ಥಾನ ಯಾವುದು? ಸೋಮನಾಥ ಮಂದಿರ. ಸೋಮನಾಥ ಮಂದಿರವನ್ನು 18 ಬಾರಿ ಲೂಟಿ ಹೊಡೆದ್ರಂತೆ. ಅಂದರೆ ಪ್ರತಿ 18 ಬಾರಿ ಲೂಟಿ ಮಾಡಿದರೂ ಇನ್ನೂ ಸಂಪತ್ತಿತ್ತು. ಯಾಕೆ ಅಂದರೆ ನಮ್ಮ ದೇಶದ ಭಕ್ತರಿದಾರಲ್ಲ, ದೈವ ಭಕ್ತಿ, ಆ ದೈವ ಭಕ್ತಿ ನಿರಂತರವಾಗಿ ಸುರಿತಾ ಇದ್ರು. ಅದೇನು ಲೆಕ್ಕಕ್ಕೆ ಸಿಕ್ಕಲ್ಲ. ಅಷ್ಟು ದೈವ ಭಕ್ತಿ. ನಾವು ಬೇಕಾದ್ರೆ ಊಟವನ್ನು ಬಿಡ್ತೀವಿ, ನಿದ್ದೆಯನ್ನು ಬಿಡ್ತೀವಿ, ದೇವರ ಮೇಲಿನ ಮಕ್ಕಳಿಗೆ ಬೇಕಾದ್ರೆ ಏನು ಬಾಯಿ ಕಟ್ತೀವಿ, ಅವ್ರಿಗೇನು ಕೊಡೋದು, ಒಂದು ಚಾಕ್ಲೇಟು ಕೊಡಿಸಲ್ಲ. ಆದರೆ ರಾಮನಿಗೆ ತೊಗೊಂಡೋಗಿ ಕೊಡ್ತೀವಿ. ನೀವು ನೋಡಿರ್ಬೋದು, ಸತ್ಯನಾರಾಯಣ ಹೆಸರಿನಲ್ಲಿ ಸತ್ಯನಾರಾಯಣ ಪೂಜೆ ಅಂತ ಮಾಡಿ ಅದಕ್ಕೆ ಇದನ್ನು ಕಟ್ ಮಾಡ್ತಾರೆ. ಪಾಪ ಅವರು ಒಂದ್ಸಲಿ ಮಾಡಿದರೆ ಒಂದು 3-4 ತಿಂಗಳು ಅಥವಾ ಒಂದು 6 ತಿಂಗಳದಷ್ಟು ಸಂಪಾದನೆ ಅಲ್ಲಿ ಖರ್ಚು ಮಾಡ್ತಾರೆ. ಈಗ ನಾನು ಮತ್ತೊಂದು ಇಂತಹ ಇದೊಂದು ಮುಗಿಸ್ಬಿಡ್ತೀನಿ. ಇಂತಹ ಭಕ್ತರು ಆ ಸೋಮನಾಥ್ ಮಂದಿರಕ್ಕೆ ದುಡ್ಡನ್ನ, ನಗನಾಣ್ಯವನ್ನ, ಚಿನ್ನ ಬೆಳ್ಳಿಯನ್ನು ಕೊಟ್ಟಿದ್ರು. ಅದನ್ನ ದೋಚ್ಕೊಂಡು ಹೋದ್ರು, ಖಾಲಿಯಾಗಿರ್ಲಿಲ್ಲಂತೆ 18 ಬಾರಿ. ಆದರೆ ಇವರು 18 ವರ್ಷ ಅಲ್ಲ, 18 ವರ್ಷ ಅಲ್ಲ, 18
ತಿಂಗಳು ಲೆಕ್ಕದಲ್ಲೂ ಆಗಿಲ್ಲ, ನನ್ನ ಲೆಕ್ಕದಲ್ಲಿ ಇನ್ನೂ. ಹೌದು ಹೌದು. ಅಷ್ಟರೊಳಗಡೆ ಸಾವಿರಾರು ಕೋಟಿ ಅಂತ ಹೇಳಿ ಲೆಕ್ಕ ಬರ್ತಾ ಇದೆ. ಸಾವಿರಾರು ಕೋಟಿಗಳು ಇವರ ಯೋಗ್ಯತೆಗೆ, ನಾನು RSSನವರ ಯೋಗ್ಯತೆಗೆ ಅಥವಾ BJPಯವರ ಯೋಗ್ಯತೆಗೆ ಒಂದು ಮಂದಿರವನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ, ಇನ್ನು ರಾಮರಾಜ್ಯವನ್ನು ಹೇಗೆ ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಅಂದರೆ ರಾಮ ಇವರಿಗೆ ಒಂದು ವ್ಯವಹಾರಕ್ಕೆ ಅಥವಾ ಭಕ್ತರ ಬೆವರಿನ ಹಣವನ್ನು ಲೂಟಿ ಹೊಡೆಯಲಿಕ್ಕೆ, ಭಕ್ತರ ಬೆವರಿನ ಹಣ ಹುಂಡಿಯಲ್ಲಿರುತ್ತಲ್ಲ, ಹುಂಡಿಗೆ ಕನ್ನ ಹಾಕಲಿಕ್ಕೆ ಇವತ್ತು RSSನವರು ನೇರವಾಗಿ ನಿಂತಿದ್ದಾರೆ. ಅದಕ್ಕೆ ಈ ದೇಶದ ಯಾರೊಂದು ಶ್ರಮಿಕ ವರ್ಗ ಅಂತ ಹೇಳ್ಬೋದು ಅಥವಾ ಶೂದ್ರ ವರ್ಗ ಅಂತ ಹೇಳ್ಬೋದು, ಅಂಥವರು ತಮ್ಮ ಬೆವರಿನ ಹಣವನ್ನು ಅಲ್ಲಿ ಸುರಿತಾ ಇದ್ದಾರೆ. ಅವರು ಹೊಟ್ಟೆಯನ್ನು ತಣ್ಣಗೆ ಮಾಡ್ತಾ ಇದ್ದಾರೆ, ತಣ್ಣಗೆ ಸಮೃದ್ಧಿಯಾಗಿ ಅವರ ಹೊಟ್ಟೆಯನ್ನು. ಇದು ಆಗಬಾರ್ದಿತ್ತು, ಇದು ಆಗ್ತಾ ಇದೆ. ಆದರೆ ಇದು ಅದಕ್ಕೆ ಹೇಳ್ತಿರ್ತಾರೆ, ಮಾಡಿದ ಕರ್ಮ, ಅದಕ್ಕೆ ಒಂದು ಒಳ್ಳೆ ಇದೆ, ಏನು ಕರ್ಮಕ್ಷೇತ್ರ ಕೃತಂ ಪಾಪಂ, ಅದೊಂದು ದೊಡ್ಡ ಶಾಪ ಆಗತ್ತಂತೆ. ಧರ್ಮಕ್ಷೇತ್ರ ಕೃತಂ ಪಾಪಂ ಅವರ ಜೀವನ ಪರ್ಯಂತ ಇರುತ್ತಂತೆ. ಅದಕ್ಕೆ ಕರ್ಮ ರಿಟರ್ನ್ಸ್ ಅಂತಲೂ ಕೆಲವರು ಹೇಳ್ತಾ ಇರ್ತಾರೆ. ಆ ಕರ್ಮ ರಿಟರ್ನ್ ಆಗಿದೆ. RSSನವರು ಮಾಡಿದ ಕಳೆದ 100 ವರ್ಷಗಳ ಪಾಪ ರಾಮನಿಗೆ ಮಾಡಿದ್ರಲ್ಲ, ಅದರ ಪಾಪ ಈಚೆಗೆ ಬರ್ತಾ ಇದೆ. ಈಗ ಮತ್ತೊಂದು ನೋಡಿದ್ವಿ ಸರ್ ನಾವು, ಈ ಅಕ್ಕಪಕ್ಕದಲ್ಲಿ ಮನೆಗಳೇನಿತ್ತಲ್ಲ, ತುಂಬ ಪುರಾತನ ಕಾಲದ ಮನೆಗಳ ನಡುವೆ ಒಂದು ದೇವಸ್ಥಾನ ಇರ್ತಾ ಇತ್ತು, ಅಲ್ಲಿ ಉಳ್ಕೊಂತ ಇದ್ರು ಭಕ್ತರು ಹೋದರೆ. ಅಂಥ ಮನೆಗಳನ್ನು ಬುಲ್ಡೋಸ್ ಮಾಡಿದಾಗ ಸರ್ ನಮಗೆಲ್ಲ ಹೊಟ್ಟೆ ಉರಿದೋಯ್ತು. ಆ ಒಂದು ಭವ್ಯವಾಗಿರೋ ರಾಮ ಮಂದಿರ, ಆ ಒಂದು ಕ್ಷೇತ್ರ ಏನಿದೆ, ಆ ಕ್ಷೇತ್ರದ ಹಿರಿಮೆ, ಸಾಂಸ್ಕೃತಿಕ ಹಿರಿಮೆ ಅದನ್ನೆಲ್ಲ ಬುಲ್ಡೋಸ್ ಮಾಡಿ ಅವರ ಮೇಲೆ ಒತ್ತಾಯಪೂರ್ವಕವಾಗಿ ಆ ಜಮೀನುಗಳೇನಿತ್ತು ಅದನ್ನು ಚಂಪತ್ ರಾಯ್ ಅನ್ನೋ ವ್ಯಕ್ತಿ ಏನಿದ್ದಾರೆ, ಇವರೇನು ಮಾಡ್ತಾರೆ ಅಂದರೆ, ಸತ್ಪಾಲ್ ಅನ್ಸಾರಿ ಮತ್ತು ಮೋಹನ್ ತಿವಾರಿ ಈವನ್ನು ಅವ್ರ ಹೆಸರಿಂದ ಹಿಡ್ಕೊಂಡು ಅವರ ಏನು ಆ ಭೂಮಿ ಇದೆ, ಆ ಭೂಮಿಯ ಒಂದು ಸರ್ವೆ ನಂಬರ್ ಏನು ಬರುತ್ತೆ ಅದನ್ನೂ ಕೂಡ ಇವತ್ತು ಸರಿಸುಮಾರು 11 ಭೂಮಿಗಳದ್ದು ಮಾತ್ರ ಸಿಕ್ಕಿದೆ ಈಗ ಸರ್ವೆ ನಂಬರ್ ಎಲ್ಲನೂ. ಮಿಕ್ಕಿದೆಲ್ಲವೂ ಕೂಡ ಸಿಗಬೇಕು. ತನಿಖೆ ಮಾಡೋರು ಯಾರು ಇದನ್ನು ಅಂತ ನೋಡಿ 2 ಕೋಟಿ ರೂಪಾಯಿ ಖರೀದಿ ಮಾಡ್ತಾರೆ. ಇದನ್ನೇನು ಮಾಡ್ತಾರೆ ಅಂದರೆ, ಈ ಭಕ್ತರು ಕೊಟ್ಟಿದ್ದಾರಲ್ಲ ದೇಣಿಗೆ, ನೀವು ಹೇಳಿದ್ರಲ್ಲ, ಈ ದೇಣಿಗೆ ದುಡ್ಡಲ್ಲಿ 2 ಕೋಟಿ ರೂಪಾಯಿಗೆ ಆ ಜನರಿಂದ ಒತ್ತಾಯಪೂರ್ವಕವಾಗಿ ಜಮೀನನ್ನು ಕಿತ್ಕೊಳ್ಳೋದು, ಬುಲ್ಡೋಸ್ ಮಾಡೋದು, ಅದನ್ನೆಲ್ಲ ಸಂಪೂರ್ಣ ಸರ್ವನಾಶ ಮಾಡೋದು. 2 ಕೋಟಿಗೆ ಅದನ್ನು ತಗೊಂಡು ಅವ್ರ ಕಡೆಯಿಂದ ಕಿತ್ಕೊಂಡು ರಾಮ ಮಂದಿರ ಟ್ರಸ್ಟ್ಗೆ ನಾವೇನು ದೇಣಿಗೆ ಕೊಟ್ಟಿದ್ದೀವಲ್ಲ, ಆ ದುಡ್ಡಲ್ಲಿ 18.5 ಕೋಟಿ ರೂಪಾಯಿಗೆ ಆ ಜಮೀನನ್ನು ಖರೀದಿ ಮಾಡ್ತಾರೆ ಅಂತಂದರೆ ಯಾರಿಗೆ ಹೇಳ್ತಾರೆ ಇದನ್ನು ಅಂತ. ಇಷ್ಟೊಂದು ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದ್ದರೂ ಕೂಡ ಸಾವಿರಾರು ಕೋಟಿಗಳ ಕರಪ್ಷನ್ ಆಗಿದೆ. ಅಲ್ಲಿ ದೇವರನ್ನ ಲೂಟಿ ಮಾಡಿದ್ದಾರೆ, ಕ್ಷೇತ್ರವನ್ನು, ಭಾವನೆಗಳನ್ನು ಲೂಟಿ ಮಾಡಿದ್ದಾರೆ. ಸರ್, ಇದರಲ್ಲಿ 2 ಭಾಗ ನಿಮ್ಗೆ ಹೇಳ್ತೀನಿ. ಒಂದನೆಯದು ಒಂದು ಕತೆ ನೀವು ಕೇಳಿರ್ಬೋದು, ಆಲಿಬಾಬಾ 40 ಚೋರ್ ಅಂತ. 40 ಚೋರ್ ಅಂತ, ಒಬ್ಬ ಆಲಿಬಾಬಾ 40 ಜನ ಕಳ್ಳರು ಅಂತ. ನೋಡಲಿಕ್ಕೆ ಇವರೆಲ್ಲ ಒಂದೇನೆ. ಆಲಿಬಾಬಾ 40 ಚೋರ್ ಬೇರೆ ಯಾರು ಅಲ್ಲ, RSSನ ಮುಖಂಡರು ಮತ್ತು ಏನು ರಾಷ್ಟ್ರ ಮಟ್ಟದಲ್ಲಿರುವಂಥ RSSನ ಪ್ರಾಂತ ಮಟ್ಟದ ದೊಡ್ಡ ನಾಯಕರೇ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ನೀವು ಹೇಳಿದ್ರಲ್ಲ, ಈಗ ಒಂದು ಮೇಜರ್ ಇಶ್ಯೂ ಹೇಳ್ಬಿಡ್ತೀನಿ, ಅದು ಎಲ್ಲ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಚರ್ಚೆ ಆಗಿದೆ. ಏನೊಂದು ಅಯೋಧ್ಯ ರಾಮ ಮಂದಿರ ಏನು ನಿರ್ಮಾಣ ಆಗುತ್ತಲ್ಲ, ಅಲ್ಲಿ ಹಿಂದೆ ಕಾಶಿ ಕಾರಿಡಾರ್ ಅಂತ ಮಾಡಿದರು. ಕಾಶಿ ಕಾರಿಡಾರ್ ರೀತಿಯಲ್ಲೇ ಕಾಶಿಗೆ ಹೋಗುವಂತಹ, ಸ್ನಾನಘಟ್ಟಕ್ಕೆ ಹೋಗುವಂತಹ ಇದನ್ನು ಇತ್ತಲ್ಲ, ಮನೆಗಳು ಅಂಗಡಿಗಳು ಎಲ್ಲವನ್ನ ಡೆಮಾಲಿಷ್ ಮಾಡಿ ಅಲ್ಲಿ ಯಾರೋ ಕೆಲವರಿಗೆ, ಬೆರಳೆಣಿಕೆಯ ಒಂದಷ್ಟು ಜನ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಟ್ರು. ಆ ವ್ಯಾಪಾರಿಗಳು ಯಾರು ಇರ್ತಾರೆ ಅಂದರೆ, ಒನ್ಸ್ ಅಗೇನ್ BJPಯ ಹಿನ್ನೆಲೆಯವರು ಅವರೇ ಇರ್ತಾರೆ, ಅಥವಾ ಮೇಲ್ವರ್ಗದವರು ಇರ್ತಾರೆ. ಅದೇ ರೀತಿಯಲ್ಲಿ ಇದನ್ನು ಮಾಡ್ತೀವಿ ಅಂತ ಅದ್ರ ಸುತ್ತಮುತ್ತಲು ಇದ್ದ ಜಮೀನನ್ನು, ಮನೆಗಳನ್ನು ಅಲ್ಲಿನ ಮೇಯರ್ ಆಗ್ತಾನಲ್ಲ, ಆ ಮೇಯರ್ ಎಲ್ಲವನ್ನು ಖರೀದಿ ಮಾಡ್ತಾನೆ. ಆ ಮೇಯರು ಅದೆಲ್ಲವನ್ನು ಖರೀದಿ ಮಾಡಿ ದುಪ್ಪಟ್ಟು ಅಂದರೆ 10 ಪಟ್ಟು 20 ಪಟ್ಟು ಹೆಚ್ಚಿನ ಹಣಕ್ಕೆ ಈ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಮಾರಾಟ ಮಾಡ್ತಾನೆ. ಆ ಕಾರಣಕ್ಕಾಗಿ ಅವನು ಅಲ್ಲಿ ಮೇಯರ್ಗೆ ಸ್ಥಾನವನ್ನು ಕೊಡ್ತಾರೆ ಅನ್ನುವಂಥ ಆರೋಪಗಳು ಹಿಂದೆ ಮಾಧ್ಯಮದಲ್ಲಿ ಹರಿದಾಡಿತ್ತು. ಅಂದರೆ ಜನರಿಂದ ಕಡಿಮೆ ದುಡ್ಡಿಗೆ ಕಿತ್ಕೊಂಡು ಹೆಚ್ಚಿನ ದುಡ್ಡಿಗೆ ಟ್ರಸ್ಟ್ಗೆ ಮಾರಾಟ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ಇಲ್ಲಿ ಭ್ರಷ್ಟಾಚಾರಕ್ಕೆ. ಅಂದರೆ ಈ ಯಾವ ವ್ಯಕ್ತಿ RSSನ ಈ ಚಂದ ಎತ್ತಿದ್ರಲ್ಲ, ಆ ಹಣವನ್ನು ವೈಟ್ ಮಾಡ್ಕೊಳ್ಳೋದು ಹೇಗೆ? ವೈಟ್ ಮಾಡ್ಕೊಳ್ಳಿಕ್ಕೆ ಈ ದುಡ್ಡನ್ನು
ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಿದ್ದು. ಹ್ಮ್ ಹ್ಮ್ ಕ್ಲಿಯರ್ ಆಯ್ತಾ ಇಲ್ವಾ? ಕ್ಲಿಯರ್ ಆಯ್ತು. ನಮ್ಮ ವೀಕ್ಷಕರಿಗೂ ಚೆನ್ನಾಗಿ ಅರ್ಥವಾಗುತ್ತೆ. ಅರ್ಥ ಆಗುತ್ತೆ. ನಾನು ಹ್ಮ್ 10 ರೂಪಾಯಿಗೆ ಕೊಂಡ್ಕೊತೀನಿ, ಆದರೆ ನನ್ನ ಹತ್ರ ಹ್ಮ್ 10,000 ರೂಪಾಯಿ ಇದೆ. ಹ್ಮ್ ನಾನು 10 ರೂಪಾಯಿ ಕೊಂಡ್ಕೊಂಡಿದ್ದೀನಿ, 10,000 ರೂಪಾಯಿಗೆ ನಾನು ಇನ್ನೊಬ್ಬರಿಗೆ ಮಾರಾಟ ಮಾಡಿದಾಗ ನನ್ನ ಹತ್ರ ಇದ್ದಿದ್ದಂತಹ 9,990 ರೂಪಾಯಿ ವೈಟ್ ಆಯ್ತು. ಹೌದು. ಹಾಗೆ ಈ ವೈಟ್ ಮಾಡಿಕೊಂಡು ಆ ವೈಟಿನ ಹಣವನ್ನು ಬೇರೆ ಬೇರೆ ಇದಕ್ಕೆ ಅದು ಹಂಚಿಕೆ ಆಗತ್ತೆ ಸಂಘದ ಪ್ರಮುಖರಿಗೆ. ಈ ರೀತಿ RSSನ ಪ್ರಮುಖರಿಗೆ ಹಂಚಿಕೆ ಆಯಿತು. ಇದು ಒಂದು ದೊಡ್ಡ ಒಂದು ಏನು ಭ್ರಷ್ಟಾಚಾರದ ಮೇಲಿನ ದೊಡ್ಡ ಭ್ರಷ್ಟಾಚಾರ. ಹ್ಮ್ ಹ್ಮ್ ಹಾಗಿದ್ರೆ ಇವನು ಕೊಂಡ್ಕೊಂಡಿದ್ದು, ಮಾರಾಟ ಮಾಡಿದ್ದು, ಈ ಹಣ SR ವ್ಯಾಲ್ಯೂ ಇರುತ್ತಲ್ಲ ಅದ್ರ ಮೇಲೆ ತನಿಖೆ ಮಾಡ್ಬೋದಿತ್ತಲ್ಲ, ಯಾಕೆ ತನಿಖೆ ಮಾಡಲಿಲ್ಲ? ರಿಯಲ್ ಎಸ್ಟೇಟಿನ ತನಿಖೆ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ ಹ್ಮ್ ಅನ್ನೋಂಥದ್ದು ಒಂದು ಭಾಗದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ನೀವು ಜಮೀನ್ದು ಹೇಳಿದ್ರಿ, ಹ್ಮ್ ನಾನು 2 ಭಾಗದಲ್ಲಿ ಅಂತ ಹೇಳಿದ್ನಲ್ಲ, ಜಮೀನಿಂದ ಒಂದು ಭಾಗ ಹೇಳಿದೆ. ಈಗ ಹುಂಡಿ ಕಳ್ತನ ಆಗ್ತಾ ಇದೆ, ಹ್ಮ್ ದುಡ್ಡು ಕಳ್ತನ ಆಗ್ತಾ ಇದೆ, ಚಿನ್ನ ಬೆಳ್ಳಿ ಕಳ್ತನ ಆಗ್ತಾ ಇದೆ. ಎಲ್ಲಿ ಕಳ್ತನ ಆಗತ್ತೆ? ಹೌದು. ಮಂದಿರದಲ್ಲಿ. ಅದೇ ಎಲ್ಲಿ? ಹ್ಮ್ ಮಂದಿರ ಅಂತ ಹೇಳಿದರೆ ಹ್ಮ್ ನನಗೆ ತಿಳಿದಿರೋ ಪ್ರಕಾರ ಆ ಮಂದಿರದ ಪ್ರತಿ ಇಂಚಿಂಚು ಕಾಣೋದಕ್ಕೆ ಬೇಕಾಗಿರುವಂತಹ ಒಂದು CCTV ವ್ಯವಸ್ಥೆ ಇದೆ. ಹಾ ಇಂಚಿಂಚು, ಹ್ಮ್ ನಾನು ಹೇಳ್ತಿರೋದು ಯಾವುದೋ ಒಂದು ಮೂಲೆ ಅಲ್ಲ, ಪ್ರತಿ ಇಂಚಿಂಚು ಕಾಣುವಾಗೆ ಬೇಕಾದಂತಹ CCTV ಫುಟೇಜ್ ಇದೆ. 3 ಸತಿ ವಾಶೌಟ್ ಮಾಡಿದ್ದಾರೆ, ಅದನ್ನ ಡಿಲೀಟ್ ಮಾಡಿದ್ದಾರೆ. ಅದನ್ನ ಆ CCTV ಫುಟೇಜ್ನಲ್ಲಿ ಯಾರೋ ನನ್ನಂತ ಒಬ್ಬ ಕಾರ್ಮಿಕ ಲೋಗಿ ಹಣ ಎಣಿಕೆ ಮಾಡ್ಲಿಕ್ಕೆ ಹೋಗ್ತಾನೆ ಅಂದ್ರೆ ಅವನೊಂದು ಪಂಚೆನಲ್ಲಿ ಹೋಗಬೇಕು. ಅವನು ಎಲ್ಲೂ ಏನು ಇಟ್ಕೊಂಬರ್ಲಿಕ್ಕಾಗಲ್ಲ. ಹೌದು. ಮತ್ತೆ ಸಾಧ್ಯವೇ ಇಲ್ಲ. ಹೌದು. ಮತ್ತೆ ಈ ಹಣ ಎಣಿಸುವಂಥವರೆಲ್ಲ ಯಾರು ಅಂತ ಹೇಳಿದರೆ ಯಾರೋ ಶೂದ್ರರಲ್ಲ. ಹ್ಮ್ ಮಂದಿರದ ಆ ಒಂದು ವ್ಯವಸ್ಥೆಯಲ್ಲಿರುವಂಥವ್ರು ಬಹುತೇಕ ಮೇಲ್ವರ್ಗದವರೇ ಇದ್ದಾರೆ, ಹ್ಮ್ ಬಹುತೇಕ ವಿದ್ಯಾವಂತರಿದ್ದಾರೆ. ಹ್ಮ್ ಹಾಗಿದ್ದರೆ ವಿದ್ಯಾವಂತರು, ಮೇಲ್ವರ್ಗದವರು ಅದು ಎಲ್ಲಿಂದ ದುಡ್ಡು ಕದ್ರು? ಹ್ಮ್ ಹುಂಡಿ ಹಣವನ್ನು ದೇವಸ್ಥಾನದ ಒಳಗಡೆಯಿಂದ ಕದ್ರು. ಹ್ಮ್ ಹೇಗೆ ಸಾಧ್ಯ ಆಯಿತು? ಯಾರ ಕಣ್ಗಾವಲಲ್ಲಿ ಕದ್ರು? ಅಂದರೆ ಇದು ಮೇಲಿನ, ಅಂದರೆ ಮೇಲ್ಪಟ್ಟವರ ಕಣ್ಗಾವಲಿನಲ್ಲೇ ಕಣ್ಣು ಮುಂದೆ ಏನು ನಡೆದಿರುವಂಥದ್ದು. ಅವರೆಲ್ಲ ಯಾರು? ಚಂಪಕರಾಯ್, ಹ್ಮ್ ಗೋಪಾಲ್ ಭಟ್. ಹ್ಮ್ ಆದರೆ ಚಂಪಕರಾಯಿ ಮತ್ತು ಗೋಪಾಲ್ ಭಟ್ ಬಿಟ್ಟು ಉಳಿದ್ಯಾರೋ ಕೆಲಸಗಾರರನ್ನು ನೀವು ತನಿಖೆ ಮಾಡ್ತೀರಿ ಅಂತ ಹೇಳಿದರೆ, ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಆಗಿದ್ದರೆ 8 ಜನರನ್ನು ಅರೆಸ್ಟ್ ಮಾಡಿದಿರಿ, ಯಾರೋ ಯಂಕನಾಣಿ ಸೀನನ. ಅಂದರೆ ಇದು ಯಾವ ನ್ಯಾಯ? ನೀವು ಮೊದಲು ಅರೆಸ್ಟ್ ಮಾಡಬೇಕಾಗಿದ್ದು, ಮೊದಲು ದೂರು ದಾಖಲಾಗಬೇಕಾಗಿದ್ದು ಇವರು ಇಬ್ಬರ ಮೇಲೆ, ಚಂಪಕರಾಯ್ ಮತ್ತು ಗೋಪಾಲ್ ಭಟ್ ಮೇಲೆ. ಅವರಿಬ್ಬರ ಮೇಲೆ ಆಗಿಲ್ಲ. ಆದರೆ 1 ವಾರ SIT ತನಿಖೆ ಆಗತ್ತೆ. 1 ವಾರ ಆದಮೇಲೆ ಇಡೀ ದೇಶಾದ್ಯಂತ FIR ಆಗಲಿಲ್ಲ ಯಾಕೆ, FIR ಆಗಲಿಲ್ಲ ಯಾಕೆ, FIR ಆಗಲಿಲ್ಲ ಯಾಕೆ? ಅದಕ್ಕೆ ಚಂಪಕರಾಯ್ ಉತ್ತರ ಕೊಡ್ತಾರೆ, ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ 500 ವರ್ಷ ಕಾದಿದ್ದೀವಿ, ಆದರೆ ಈ ತನಿಖೆ ಮಾಡಲಿಕ್ಕೆ ಒಂದು 15 ದಿನ ಟೈಮ್ ಕೊಡಲ್ಲ ಅಂದರೆ ಹೆಂಗೆ ಅಂತ ಹೇಳಿದ್ರು. ಅಂದರೆ ಈ ರೀತಿಯ ಹಾರಿಕೆ ಉತ್ತರ ಕೊಟ್ಟು ಜನರನ್ನು ಮಂಗ ಮಾಡಲಿಕ್ಕೆ ಇವರು ಬುದ್ಧಿವಂತರಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಭೂಮಿ ಖರೀದಿ ಇರಬಹುದು, ಮಂದಿರಕ್ಕೆ ಹಣ ಸಂಗ್ರಹ ಇರಬಹುದು, ಹುಂಡಿ ಇರಬಹುದು, ನಿರ್ಮಾಣ ಕಾರ್ಯ ಇರಬಹುದು, ಎಲ್ಲ ಹಂತದಲ್ಲಿ ಹಣವನ್ನು ದರೋಡೆ ಮಾಡಿದ್ದಾರೆ, ಅಕ್ಷರಶಃ ದರೋಡೆ ಮಾಡಿದ್ದಾರೆ. ಆ ಹಣವನ್ನು ದೇಶದ ಬೇರೆ ಬೇರೆ ಕಡೆನೂ ಹಾಕಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ಈ ಹಣ ಯಾವ ಹಣ? ಅಯೋಧ್ಯೆಯ ಹುಂಡಿಯ ಹಣ. ಅಯೋಧ್ಯೆಯಲ್ಲಿ ರಾಮ ಭಕ್ತರು ಹಾಕಿದ್ರಲ್ಲ, ಆ ಹುಂಡಿಯ ಹಣ ಕರ್ನಾಟಕದ ರಿಯಲ್ ಎಸ್ಟೇಟ್ಗೆ ಬಂದಿದೆ. ಕರ್ನಾಟಕದಲ್ಲಿ ಹರಿದಾಡ್ತಾ ಇದೆ. ಅಂದರೆ ಇಡೀ ದೇಶಕ್ಕೆ ಯಾವ್ಯಾವ ರಾಜ್ಯಕ್ಕೆ ಹೋಗಿದೆಯೋ ಗೊತ್ತಿಲ್ಲ, ಕರ್ನಾಟಕದಲ್ಲೂ ಬಂದಿದೆ. ಅಂದರೆ ವ್ಯವಸ್ಥಿತವಾಗಿ ಇದನ್ನು ಮಾಡಿದ್ದಾರೆ. ವ್ಯವಸ್ಥಿತ ದೊಡ್ಡ ಜಾಲ ಇದು, ವ್ಯವಸ್ಥಿತ ದೊಡ್ಡ ಜಾಲ. ನೀವು RSSನ ಪ್ರಮುಖರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಘೋಷಣೆ ಮಾಡುವಂಥವ್ರು ಇದ್ದಾರೆ. ಗೊತ್ತಿಲ್ಲ ನನಗೆ ಯಾರ್ಯಾರ್ದೋ ಏನು ಅಂತ ಗೊತ್ತಿಲ್ಲ, ಆದರೆ ನಮ್ಗೆ ಅನುಮಾನ ಬರ್ತದೆ. ಅನುಮಾನ ಬರೋದ್ರಿಂದ ಹೇಳಬೇಕಾಗತ್ತೆ. ಒಬ್ಬರು ಕ್ಷೇತ್ರೀಯ ಪ್ರಚಾರಕು ಅಂತ ಇದೆ, ಕ್ಷೇತ್ರೀಯ ಕಾರ್ಯವಾಹ ಅಂತ ಇದ್ದಾರೆ. ಕ್ಷೇತ್ರೀಯ ಕಾರ್ಯವಾಹ ಕರ್ನಾಟಕ
ಆಂಧ್ರ ಈ ಎರಡನ್ನು ಸೇರಿದರೆ 4 ಪ್ರಾಂತ ಮಾಡ್ತಾರೆ. ತೆಲಂಗಾಣ, ಆಂಧ್ರ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಈ 4 ರಾಜ್ಯಗಳಿಗೆ ಒಬ್ಬ ಕಾರ್ಯವಾಹ ಅಂದರೆ ಸೆಕ್ರೆಟರಿ ಇದ್ದಾರೆ. ಅವರ ಮನೆ ಭವ್ಯವಾದಂಥ ಮನೆ. ನೋಡಿದರೆ ಅದಕ್ಕೆ ನನ್ನ ಅನಿಸಿಕೆ ಒಂದು 4 ಕೋಟಿಗಳು ಅದಕ್ಕೆ ಖರ್ಚಾಗಿರಬಹುದು. ಅವರೊಬ್ಬರು ಇಂಜಿನಿಯರ್. ಅವ್ರ ಮನೆ ಇಷ್ಟು ಭವ್ಯವಾಗಿ ಹೇಗೆ ಸಾಧ್ಯ ಆಯಿತು? ಎಲ್ಲಿಂದ ಹಣ ಬಂತು? ಸಂಶಯ ಬರುತ್ತೆ, ಹೇಳ್ತಾ ಇದ್ದೀನಿ. ಈ ರೀತಿ ಇನ್ನೂ 10 ಹಲವು ಸಂಘದ ಕಾರ್ಯಕರ್ತರು ಅಥವಾ ಪ್ರಚಾರಕರು ಅವರ ಅಣ್ಣ ತಮ್ಮಂದಿರ ಹೆಸರುಗಳಲ್ಲಿ ಈ ಮನೆಗಳು ಅಥವಾ ಅವರ ಆಸ್ತಿಗಳು ಇಮ್ಮಡಿಯಾಗಿದೆ, ಮುಮ್ಮಡಿಯಾಗಿದೆ, 100 ಮಡಿಯಾಗಿದೆ ಅನ್ನೋಂಥದ್ದು ಕೇಳಿ ಬರ್ತಾ ಇದೆ. ರಾಮ ಮಂದಿರದ ದುಡ್ಡೇ ಇರ್ಬೋದು, ಗೊತ್ತಿಲ್ಲ. ಓಕೆ, ಈಗ ಈ ಒಂದು ಸಂಪೂರ್ಣವಾಗಿ ಕಳ್ಳತನ ನಡೀತು, ಇದರ ಬಗ್ಗೆ ಪಾರದರ್ಶಕವಾಗಿ ತನಿಖೆ ಆಗಬಹುದಾ? ಸಾಧ್ಯತೆ ಇದೆಯಾ? ನೋಡಿ, ಈ ಸಂದರ್ಭದಲ್ಲಿ ನಾನೊಂದು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತೀನಿ. ಏನಕ್ಕೆ ಅಂತಂದರೆ, ಪ್ರತಿಪಕ್ಷದ ನಾಯಕರುಗಳ ಮನೆಗಳ ಮೇಲೆ IT ಇಡಿ ಸಡನ್ನಾಗಿ ರೈಡ್ ಆಗುತ್ತೆ. ಅದಾದಮೇಲೆ ಅವರೆಲ್ಲರೂ BJP ಪಕ್ಷಕ್ಕೆ ಹೋಗ್ತಾರೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಕೋಟಿಗಳ ಕಳ್ಳತನದ ಒಂದು ಲೂಟಿ ಮತ್ತು ದರೋಡೆ, ಅದು ದುಡ್ಡು ಕಳವು ಅನ್ನೋಂಥದ್ದಕ್ಕಿಂತಲೂ ಈ ದೇಶದ 140 ಕೋಟಿ ಜನತೆ, ಮುಸಲ್ಮಾನರು ಕೂಡ ರಾಮನನ್ನು ಒಬ್ಬ ಪುರುಷೋತ್ತಮ ಅಂತ ಹೇಳುವಂಥವ್ರು ಇದ್ದಾರೆ. ಹಾಗಾಗಿ 140 ಕೋಟಿನೂ ನಾನು ಹೇಳ್ತಿದ್ದೀನಿ. 140 ಕೋಟಿ ಜನತೆಯ ನಂಬಿಕೆಗೆ, ಅವರ ಶ್ರದ್ಧೆಗೆ, ಅವರ ಭಾವನೆಗಳಿಗೆ ಕೊಳ್ಳಿ ಇಟ್ಟು ಬೆಂಕಿ ಇಟ್ಟು ಅವರ ಭಾವನೆಗಳಿಗೆ ಕನ್ನ ಹಾಕಿ ಅವರನ್ನು ಅಂದರೆ ಅವರ ಭಕ್ತಿಯ ಸಮರ್ಪಣೆಯ ಹಣವನ್ನು ಕದ್ದಿದಾರಲ್ಲ, ಇದರ ಬಗ್ಗೆ ಒಂದೇ ಒಂದು ಚಕಾರ ಎತ್ತದೇ ಇರುವಂತಹ BJPಯ ನಾಯಕರು, ಅದರಲ್ಲೂ ವಿಶೇಷವಾಗಿ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಮಾತನಾಡಲಿ. ಅವರೇ ಮಂದಿರ ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ರಲ್ಲ, ಮಂದಿರ ಉದ್ಘಾಟನೆ ಮಾಡಿದ್ರಲ್ಲ, ಮುಂದೆ ನಿಂತು ನನ್ನ ಏನೋ ಪ್ರದರ್ಶನವೇ ಆಗಬೇಕು ಅಂತ ಹೇಳಿ ಈಗ ಇದಕ್ಕೆ ಮುಂದೆ ಎಲ್ಲರಿಗಿಂತಲೂ ಮುಂದೆ ಬಂದು ಮಾತನಾಡಬೇಕಲ್ಲ. ಕೈಗಳು ನಡುಗ್ತಾ ಇತ್ತವತ್ತು. ಹೌದು, ಯಾಕೆ ಈ ಒಂದು ವಿಚಾರವನ್ನು ಅಗ್ರೆಸಿವ್ ಆಗಿ ಮುಂದೆ ನಿಂತ್ಕೊಂಡು ಇದಾಗಿದ್ದು ಅಕ್ರಮ, ಇದು ಮಾಡಿದವ್ರು ಯಾರು, ಟೋಟಲಿ ಎನ್ಕ್ವೈರಿ ಆಗಬೇಕು, ಎಂಟೈರ್ ಎನ್ಕ್ವೈರಿ ಆಗಬೇಕು, ಯಾಕೆ ಹೇಳಲಿಲ್ಲ? ಯಾಕೆ ಹೇಳ್ತಾ ಇಲ್ಲ? ಯಾಕೆ ಇವ್ರು ನಾಲ್ಗೆ ಬರ್ತಾ ಇಲ್ಲ? ನಾಲ್ಗೆಗೆ ಮೆದುಳಿಗೆ ಸಂಬಂಧ ಯಾಕಿಲ್ಲ? ಹೃದಯಕ್ಕೆ ಭಾವನೆಗೆ ಯಾಕೆ ಸಂಬಂಧ ಇಲ್ಲ? ಇವರೆಲ್ಲರೂ ಒಂದು ರೀತಿಯ ಕಳ್ಳರಿರಬಹುದೇ? ಇವರೆಲ್ಲರೂ ರಾಮನಿಗೆ ವಂಚನೆ ಮಾಡಿದವರು ಇರಬಹುದೇ? ಇವರೆಲ್ಲರೂ ರಾಮನಿಗೆ ದ್ರೋಹ ಮಾಡಿದವರು ಇರ್ಬೋದೇ? ಅದೇ ಕಾರಣಕ್ಕೆ ಅವ್ರ ಬಾಯಿಂದ ಸತ್ಯ ಬರ್ತಾ ಇರ್ಬೋದಾ? ಸತ್ಯ ಅಂತ ಹೇಳಿದೆ ನಾನು. ಈ ಸಂದರ್ಭದಲ್ಲಿ ನಾನು ನೇರ ಹೇಳ್ತೀನಿ, ಸತ್ಯ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಏನು? ಸತ್ಯಕ್ಕೆ ಈಕ್ವಲೆಂಟ್ ವರ್ಡ್ ಯಾವುದು? ಸತ್ಯ ಅಂದರೆ ಸತ್ಯ, ಹೆಂಗೆ ವರ್ಣನೆ ಮಾಡಬೇಕು? ಅಲ್ಲ, ಸತ್ಯ ಇದ್ದರೆ ನಿಮ್ಮಿಂಗೆ ಇಲ್ಲಿಂದ ಧೈರ್ಯ ಹೊರಗಡೆ ಬರುತ್ತೆ. ಸತ್ಯ ಅಂದರೆ ಧೈರ್ಯ, ಧೈರ್ಯ ಅಂದರೆ ಸತ್ಯ. ಬಂಡ ಧೈರ್ಯ ಅಲ್ಲ ನಾನು ಹೇಳ್ತಾ ಇರೋದು. ಸತ್ಯದ ನಿಜವಾದ ಸತ್ಯ ಅಂತಂದರೆ ಅವನ ಬಾಯಿಂದ ಸತ್ಯ ಇದ್ದರೆ ಧೈರ್ಯವಾಗಿ ಹೇಳ್ತಾನೆ, ಧೈರ್ಯವಾಗಿ ಮಾತನಾಡ್ತಾನೆ. ಹಾಗಿದ್ರೆ ನಿಜವಾಗಿಯೂ ಮೋದಿ ಅದೇನೋ 56 ಇಂಚು ಅಂತ ನಮ್ಮ ಮಾಧ್ಯಮಗಳಲ್ಲೆಲ್ಲ ಬರಿತಾ ಇರ್ತಾರೆ. ಅವ್ರಿಗೆ 56 ಇದೆಯೋ 58 ಇದೆಯೋ 60 ಇದೆಯೋ ಗೊತ್ತಿಲ್ಲ. ಅವರು ಈ ಅಕ್ರಮದ, ಈ ಅನ್ಯಾಯದ, ಈ ಜನರ ಏನು ಭಕ್ತರ ಭಾವನೆಗಳ ವಿರುದ್ಧ ಚೆಲ್ಲಾಟ ಆಡಿದಾರಲ್ಲ, ಭಕ್ತಿಯ ವಿರುದ್ಧ, ಅವರ ನಂಬಿಕೆಯ ವಿರುದ್ಧ ಚೆಲ್ಲಾಟ ಆಡಿದಾರಲ್ಲ, ಅಲ್ಲಿನ ಮುಖ್ಯಸ್ಥರು ಚಂಪಕರಾಯ್ ಅಥವಾ ಗೋಪಾಲ್ ಭಟ್ ಮೊದಲು ಅವ್ರನ್ನ ತನಿಖೆಗೆ ಒಳಪಡಿಸಲಿ. ಅದರ ಮೂಲಕ ಇವರು ತನಿಖೆಯನ್ನು ಪ್ರಾರಂಭ ಮಾಡಲಿ. ಅದನ್ನು ಬಿಟ್ಬಿಟ್ಟು ಪಾಪ ಯಾವನೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಹಾಕಿ, ಅದೇನೋ ಒಂದು ಗಾದೆ ಇದೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕು ಅಂತ. ಆ ರೀತಿ ಯಾರೋ ಅಮಾಯಕರನ್ನ ನಾನು ಕದ್ದಿದ್ದೀನಿ ಅಂತ ಹೇಳಿ ಅವ್ರ ಬಾಯಿಂದ ಬಿಡಿಸ್ಬಿಟ್ಟು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಪಾಪ ಬೇನಾಮಿ ಆಗಿದೆಯೋ ಗೊತ್ತಿಲ್ಲ, ಏನಿಲ್ಲ, 20,000 ರೂಪಾಯಿ ಸಂಬಳ ಹೊಡೆಯುವಂತಹ ಅಲ್ಲಿನ ನೌಕರಸ್ಥರ ಮನೆ ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿಗ್ತಾ ಇದೆಯಂತೆ. 2 ಕೋಟಿ, 3 ಕೋಟಿ, 10 ಕೋಟಿ ಈ ರೀತಿ ಆಸ್ತಿ ಸಿಗ್ತಾ ಇದೆಯಂತೆ. ಮುಕ್ಕಾಲು ಭಾಗ ಹಂಚಿಕೆ ಆಗಿರಬೇಕು. ನೀವು ತಿನ್ರಿ, ನಾವು ತಿಂತೀವಿ ಅಂತ ಈ ರೀತಿ ಆಗ್ತಾ ಇರ್ಬೋದು, ಗೊತ್ತಿಲ್ಲ. ಅಂದರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಯಾವ ಒಂದು ಏನು ಸೋಮನಾಥ ಮಂದಿರದ ಭವ್ಯವಾದ ಮಂದಿರಕ್ಕಿಂತಲೂ ಅತಿ ಭವ್ಯವಾದ ಮಂದಿರವನ್ನು ಕಟ್ತೀವಿ ಅಂತ ಹೇಳಿ ಕಟ್ಟಿದ್ರು. ಇದನ್ನು ಕಟ್ಟಿದ ಉದ್ದೇಶ, ಕಟ್ಟುವ ಉದ್ದೇಶ, ಕಟ್ಟಿದ ನಂತರ ಮಾಡುವ ಎಲ್ಲ ಕೆಲಸಗಳ ನೀಲಿನಕ್ಷೆ ಪ್ರೀ ಪ್ಲ್ಯಾನ್ಡ್ ಮುಂಚೆನೇ ಆಗಿತ್ತಾ RSSನಲ್ಲಿ? ಅದರ ದುಡ್ಡೇ
ಇದರಲ್ಲಿ ಕೇಶವ್ ಕುಂಜ್ ದೆಹಲಿಯಲ್ಲಿ 500 ಕೋಟಿಗಳ ಕಾರ್ಯಾಲಯ ಕಟ್ಟಿದ್ರ ಅದಕ್ಕೆ ಹಣದ ಮೂಲ ಎಲ್ಲಿಂದ ಬಂತು ತೋರಿಸ್ಲಿ, ಮಾಧ್ಯಮದ ಮುಂದೆ ಇಡಲಿ. ಇದೇ ರೀತಿಯಲ್ಲಿ ಇಡೀ ರಾಜ್ಯ, ಇಡೀ ದೇಶಗಳಲ್ಲಿ ಎಷ್ಟು RSS ಕಾರ್ಯಾಲಯಗಳಿದ್ದಾವೆ, ಯಾವಾಗ ಎಷ್ಟು ಸಂಗ್ರಹ ಮಾಡಿದ್ರಿ, ಯಾವ ಹೆಸರಿನಲ್ಲಿ ಸಂಗ್ರಹ ಮಾಡಿದ್ರಿ, ಬರಲಿ ಈಚೆಗೆ. ಓಕೆ. ಅಂದರೆ ರಾಮನ ಹೆಸರಿನಲ್ಲಿ RSSನವರು ಹಣ ಆಸ್ತಿ ಮಾಡ್ಕೊಂಡಿದ್ದಾರೆ, ಬೇನಾಮಿ ಟ್ರಸ್ಟ್ಗಳಲ್ಲಿ ಇಟ್ಕೊಂಡಿದ್ದಾರೆ. ಕೇಳಿದರೆ ಏನೋ ಒಂದು ಲೆಕ್ಕ ಹೇಳ್ತಾರೆ. ಆದರೆ ರಾಮನಿಗೆ ಉದ್ದನಾಮ ಪಂಗನಾಮ ಎರಡೂ ಹಾಕಿದ್ದಾರೆ. ಮುಂದೆ ಕೃಷ್ಣನಿಗೂ ನಾಮ ಹಾಕೋರಿದ್ದಾರೆ, ಅದು ಶುರುವಾಗ್ತಾ ಇದೆ. ಅದೇ ಕಾರಣಕ್ಕೆ ಕೃಷ್ಣ ಕೃಷ್ಣ ಅಂತ ಹೇಳಲಿಕ್ಕೆ ಈಗಾಗಲೇ ಪಠ್ಯ ಪುಸ್ತಕದಲ್ಲೂ ಅದನ್ನು ಸೇರಿಸಿದ್ದಾರೆ ಅಂತ ಕಾಣುತ್ತೆ. ಅದು ಕೂಡ ಒಂದು ಹೋರಾಟ ಶುರು ಆಗ್ತಾ ಇದೆ. ಓಕೆ, ಧನ್ಯವಾದಗಳು ಸರ್. ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಇವತ್ತು ಹಂಚ್ಕೊಂಡ್ರಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತೆ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ಭೇಟಿಯಾಗ್ತೀವಿ. ನಮಸ್ಕಾರ. ನಮಸ್ಕಾರ.